ಸಾಹಿತ್ಯದ ಒಂದು ಪ್ರಮುಖ ಲಕ್ಷಣ ಅಂದರೆ ಪ್ರಚಲಿತ ವ್ಯವಸ್ಥೆಗಳನ್ನು ಪರಾಮರ್ಶನೆಗೆ ಒಳಪಡಿಸೋದರ ಮೂಲಕ ಸಮಾಜದಲ್ಲಿ ಚೇತರಿಕೆಯನ್ನು, ಹೊಸ ದೃಷ್ಟಿಯನ್ನು ಉಂಟು ಮಾಡೋದು. ಈ ಪ್ರಕ್ರಿಯೆಯಲ್ಲಿ ಹರಿದಾಸರು ತೊಡಗಿದ್ದು ತಮ್ಮ ಧರ್ಮಜಾಗರಣ ಅಭಿಯಾನಗಳ ಭಾಗವಾಗಿ. ಮೇಲ್ನೋಟಕ್ಕೆ ಈ ಪ್ರಯತ್ನಗಳು ಪ್ರತಿಕ್ರಿಯಾತ್ಮಕ ಅನ್ನಿಸಿದ್ರೂ ಎಲ್ಲ ಹರಿದಾಸರುಗಳ ಲಕ್ಷ್ಯ ಅಂದರೆ ಸಮಾಜ ಸ್ವಾಸ್ಥ್ಯ ಸಾಧನೆ. ಕನಕದಾಸರು ಬಂಡಾಯದ ಧ್ವನಿ ಅಂತ ಆಗಾಗ ಹೇಳೋದು ಉಂಟು, ಆದರೆ ಅವರು ಸಾಧಿಸಿದ್ದು ಭಕ್ತಿ ಮಾರ್ಗದ ಶ್ರೇಷ್ಠತೆಯನ್ನೇ. ಇದನ್ನು ಮರೆಯೋ ಹಾಗಿಲ್ಲ. ಕಾಲಾನುಕ್ರಮದಲ್ಲಿ ಜನಸಾಮಾನ್ಯರಿಗೆ ಮತ್ತು ಮಾರ್ಗ ಸಾಹಿತ್ಯದ ಪ್ರಾಕಾರಕ್ಕೆ ನಡುವೆ ಅಂತರ ಉಂಟಾಗಿತ್ತು. ಈ ಅಂತರವನ್ನು ಕಡಿಮೆ ಮಾಡಿದವರು ವಚನಕಾರರು, ತದನಂತರ ಹರಿದಾಸರು. ಈ ಪ್ರಕ್ರಿಯೆ ಎಂಥ ಐತಿಹಾಸಿಕ ಅಗತ್ಯ ಆಗಿತ್ತು ಅಂದರೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಹೆಚ್ಚು ಹೆಚ್ಚು ಪ್ರಭಾವ, ಜನಾದರಣೆ ಪಡ್ಕೊಂಡವು. ಇವೇ ಮುನ್ನೆಲೆಗೆ ಬಂದು ಸನಾತನ ಮೌಲ್ಯಗಳ ಪ್ರಮುಖ ವಾಹನಗಳಾದವು. ವಚನ ಸಾಹಿತ್ಯ, ಹರಿದಾಸ ಸಾಹಿತ್ಯ ಇವು ಶಾಸ್ತ್ರನಿಷ್ಠೆ ಮತ್ತು ಅನುಭವ ಕೇಂದ್ರಿತ ಧಾರೆ ಇವೆರಡಕ್ಕೂ ನಡುವೆ ಸುಂದರ ಸೇತುವೆ ಆಯಿತು. ಈ ಯಥಾರ್ಥವನ್ನು ಸರಿಯಾಗಿ ಗ್ರಹಿಸಿದರೆ ಕನಕದಾಸರು ಬಂಡಾಯಗಾರರು ಅನ್ನುವಂತಹ ಮಂಡನೆಗಳು ಪೂರ್ಣ ತಥ್ಯ ಅಂತ ಸ್ವೀಕರಿಸೋದಕ್ಕಾಗೋದಿಲ್ಲ. ಬಹಳ ಎಂದರೆ ಇವನ್ನು ಕರೆಕ್ಟಿವ್ಸ್ ಅಂತ ನಾವು ಭಾವಿಸಬಹುದು. ಆಯಾ ಯುಗಧರ್ಮಕ್ಕೆ ಅನುಗುಣವಾಗಿ ಸ್ವರಭಾರ ಒಂದಷ್ಟು ವ್ಯತ್ಯಾಸ ಆಗುತ್ತೆ, ಪ್ರತಿಪಾದನೆ ರೀತಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎನ್ನುವ ಕನಕದಾಸರ ಮಾತಿನ ಧ್ವನಿ ಸರ್ವ ಸಮಾನತೆ, ಅದಲ್ಲದೆ ಬೇರೆ ಏನಿಲ್ಲ. ಹೀಗೆ ಕಣ್ಣು ಕೋರೈಸುವಷ್ಟು ಪ್ರಖರವಾದ ಈ ಅರ್ಥವೈಶಾಲ್ಯವನ್ನು ನಾವು ಅಲಕ್ಷ್ಯ ಮಾಡಿದ್ರೆ ಅದು ಕಾವ್ಯ ಮರ್ಯಾದೆಗೆ ದ್ರೋಹ ಬಗೆದ ಹಾಗಾಗತ್ತೆ. ಈ ಹಿನ್ನೆಲೆಯಲ್ಲಿಯೇ ಡಾಕ್ಟರ್ ಗುರುರಾಜ ಕರ್ಜಗಿಯವರು ನೀಡುತ್ತಿರುವಂತಹ ವ್ಯಾಖ್ಯಾನ ಅವಶ್ಯವಾಗತ್ತೆ. ಹೊರನೋಟಕ್ಕೆ ಸರಳವಾಗಿ ಕಾಣಿಸುವ ದಾಸರ ಕೃತಿಗಳು ಅದರ ಒಳಹೊಕ್ಕಾಗ ಅಲ್ಲಿ ಎಷ್ಟು ವಿಶಾಲವಾದ ಅರ್ಥ ಪ್ರಪಂಚ ಇದೆ ಅನ್ನೋದನ್ನು ಅವರು ಅತ್ಯಂತ ಮನೋಜ್ಞವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ತತ್ವಶಾಸ್ತ್ರ ಕ್ಷೇತ್ರದಲ್ಲಿ ಸಮುನ್ನತರು ಅನಿಸಿದ್ದ ಗುರುದೇವ R.D. ರಾನಡೆ ಅವರು 1900 ಅವರು ಸಾಧಕರಾಗಿಯೂ ತುಂಬ ಗಣ್ಯರು ಅಂತ ಅನಿಸಿದರು. 1950ರ ದಶಕದ ಆರಂಭದಲ್ಲಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಆಹ್ವಾನದಂತೆ ಬಂದು ಧಾರವಾಡದಲ್ಲಿ, ಬೆಳಗಾವಿಯಲ್ಲಿ ಪ್ರವಚನಗಳನ್ನು ಮಾಡಿದ್ರು. ಆ ಕಾರ್ಯಕ್ರಮಗಳಲ್ಲಿ ಧಾರವಾಡದ ಗುರುರಾವ್ ದೇಶಪಾಂಡೆ ಮತ್ತು ಇನ್ನೂ ಒಂದಿಬ್ಬರು ದಾಸರ ಪದಗಳನ್ನು ಹಾಡಿದ್ರು. ಶಿಶ್ನಾಳ್ ಶರೀಫರದು, ಪುರಂದರದಾಸರದು ರಚನೆಗಳನ್ನೆಲ್ಲ ಹಾಡಿದ್ರು. ರಾನಡೆಯವರು ಆ ಪದಗಳನ್ನೇ ಆಧಾರವಾಗಿಟ್ಕೊಂಡು ತಮ್ಮ ವ್ಯಾಖ್ಯಾನ ಪ್ರವಚನ ಮಾಡಿದ್ರು. ಹೊರಬಟ್ಟೆಯನ್ನು ಕಳಚಿ ಒಳಸತ್ವವನ್ನು ಗಮನಿಸುವುದಾದರೆ ನಾವು ಪರಮಾರ್ಥ ಬೋಧೆಗೋಸ್ಕರ ಉಪನಿಷತ್ತಿನಷ್ಟು ದೂರ ಹೋಗಬೇಕಾದಿಲ್ಲ, ದಾಸರ ಪದಗಳು ಸಾಕಾಗತ್ವೆ. ಇದು ಅತ್ಯಂತ ರೋಚಕವಾದ ಒಂದು ರಿವರ್ಸ್ ರಿಸೋರ್ಸ್ ಫ್ಲೋ ಅಂತ ಭಾವಿಸಬೇಕಾಗತ್ತೆ. ದಾಸ ಸಾಹಿತ್ಯ ಅನ್ನೋದು ಸಂಗೀತ ಮತ್ತು ಅನುಭವಗಳ ಮಿಲನ. ದೇವರ ನಾಮಗಳೆಲ್ಲ ಹಾಡಿಕೆಗೋಸ್ಕರನೇ ರಚಿತವಾದವು. ಮನುಷ್ಯರ ಮಾತಿನ ಅತ್ಯಂತ ಉದಾತ್ತ ರೂಪ ಅಂದರೆ ಸಂಗೀತ. ಅದಕ್ಕಿಂತ ಮೇಲಿನ ಸಂವಹನ ಮಾಧ್ಯಮ ಮನುಷ್ಯನಿಗೆ ಲಭ್ಯ ಇಲ್ಲ. ಹಲವಾರು ಕೃತಿಗಳಿಗೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರು ಶಾಬ್ದಿಕ ವ್ಯಾಖ್ಯಾನ ನೀಡಿದರೆ, ಮಿತ್ರರಾದ ಶಶಿಧರ ಕೋಟೆಯವರು ಗೇಯ ರೂಪದ ವ್ಯಾಖ್ಯಾನ ನೀಡಿದ್ದಾರೆ. ಹಾಡುಗಳನ್ನು ಸುಮ್ಮನೆ ಮನಸ್ಸಿನಲ್ಲಿ ಓದಿಕೊಂಡ್ರೆ ಅದು ಬೌದ್ಧಿಕ ಪ್ರಕ್ರಿಯೆ ಮಾತ್ರ ಆಗತ್ತೆ. ಗಾಯನದ ಮಾಧ್ಯಮ ವಿಷಯವನ್ನು ನೇರವಾಗಿ ನಮ್ಮ ಹೃದಯಕ್ಕೆ ತಲುಪಿಸತ್ತೆ. ಮಿತ್ರ ಶಶಿಧರ್ ಅವರು ಅತ್ಯಂತ ತನ್ಮಯತೆಯಿಂದ ಹಾಡಿ ನಮ್ಮನ್ನು ಹರಿದಾಸರಿಗೆ ಹತ್ತಿರವಾಗಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಗೆಳೆಯರಾದ ಕಲಾವಿದ ಪ್ರಾದೇಶಾಚಾರ್ಯ ಅವರು ವಯಲಿನ್ನಲ್ಲಿ, ಕಲಾವಿದ ಅರುಣ್ ಕುಮಾರ್ ತಬಲಾ ವಾದನದಲ್ಲಿ ಸಹಕಾರ ನಿತ್ತು ಕಾರ್ಯಕ್ರಮಕ್ಕೆ ತುಂಬ ಶೋಭೆ ತಂದಿದ್ದಾರೆ. ಈ ಎಲ್ಲರಿಗೂ
ತುಂಬ ನಮ್ಮ ಗೌರವಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆರಂಭದಲ್ಲಿ ನಿವೇದನೆ ಮಾಡಿದ ಹಾಗೆ ಈ 3 ದಿವಸಗಳ ದಾಸವಾಣಿ ಕಾರ್ಯಕ್ರಮವನ್ನು ಗಣ್ಯ ಉದ್ಯಮಿಗಳು ಹಾಗೂ ಗೋಖಲೆ ಸಂಸ್ಥೆಯ ನಿರಂತರ ಅಭಿಮಾನಿಗಳು ಆದ ಶ್ರೀ ಪತ್ತಿ ಪಾಂಡುರಂಗ ಅವರು ತಮ್ಮ ತೀರ್ಥರೂಪರಾದ ಪತ್ತಿ ಆದಿನಾರಾಯಣಯ್ಯ ಮತ್ತು ಮಾತಶ್ರೀಯವರಾದ ರಾಮಲಕ್ಷ್ಮಮ್ಮ ಅವರ ಸ್ಮರಣೆಯಲ್ಲಿ ಪ್ರಾಯೋಜನೆ ಮಾಡಿದ್ದಾರೆ. ಸದಾ ಒಂದಲ್ಲ ಒಂದು ಸಮಾಜಾಭಿಮುಖ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇರೋರು ಪತ್ತಿ ಪಾಂಡುರಂಗ ಅವರು. ಅವರಿಗೆ ಅವರ ಸಮಸ್ತ ಪರಿವಾರಕ್ಕೆ ಎಲ್ಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ಕಾರ್ಯಕ್ರಮದ ಕಡೆಯಲ್ಲಿ ಪ್ರಸಾದದ ವಿತರಣೆಯನ್ನು ಪ್ರಾಯೋಜಕರು ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಕಾರ್ಯಕ್ರಮದ ಕಡೆಯಲ್ಲಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಈಗ ಪ್ರಾಯೋಜಕರಾದ ಶ್ರೀ ಪತ್ತಿ ಪಾಂಡುರಂಗ ಅವರು ದಯವಿಟ್ಟು ವೇದಿಕೆಗೆ ಬಂದು ವಿದ್ವಾಂಸರನ್ನು ಕಲಾವಿದರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ನಿನ್ನೆ ಮೊನ್ನೆ 2 ದಿವಸ ದಾಸರ ಮಾತುಗಳನ್ನು ಕೇಳ್ತಾ ಅದರ ಕೆಲವು ಪುರಂದರದಾಸರ ಹಾಡುಗಳನ್ನು, 1-2 ಕನಕದಾಸರ ಹಾಡುಗಳನ್ನು, 1 ವಿಜಯದಾಸರ ಹಾಡುಗಳನ್ನು ಕೇಳಿದ್ದೇವೆ. ನಿನ್ನೆ ಒಬ್ಬರು ತಾಯಿ ನಮಗೆ ಕೇಳಿದರು, ಎನ್ನ ಬಿಂಬ ಮೂರ್ತಿಯ ಹಾಡ್ತೀರಾ ಅಂತ ಕೇಳಿದರು. ತುಂಬ ಸಂತೋಷ ಆಯಿತು. 2-3 ಕಾರಣಕ್ಕೆ ತುಂಬ ಚೆನ್ನಾಗಿರೋ ಹಾಡು ಅಂತ ಒಂದಾದರೆ, ಪುರಂದರದಾಸರು ಕನಕದಾಸರಿಗೆ ಗುರುಗಳಾಗಿದ್ದಂಥ ವ್ಯಾಸರಾಯರು ಬರೆದಂಥ ಹಾಡೋದು ಅಂತ. ಅದನ್ನು ಶಿಷ್ಯರನ್ನ ಹೇಳಿ ಗುರುಗಳನ್ನ ಬಿಟ್ಟರೆ ತಪ್ಪಾಗ್ತದೆ. ಅದಕ್ಕೆ ವ್ಯಾಸರಾಯರು ಬರೆದಂಥ ಎನ್ನ ಬಿಂಬ ಮೂರ್ತಿಯ ಹಾಡಿನಿಂದಾನೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ವ್ಯಾಸರಾಯರ ಬಗ್ಗೆ ನಾವು ಎಷ್ಟು ಹೇಳಿದರೂ ಸಾಲದು. ಶ್ರೀಪಾದರಾಜರ ಸಂಬಂಧಿಗಳಾಗಿ ಮುಳುಬಾಗಲಿನಲ್ಲಿದ್ದು ಶ್ರೀರಂಗಕ್ಕೆ ಹೋಗಿ ಅಲ್ಲಿ ಕಲಿತು ವಿಧಿ ಕರ್ಕೊಂಡು ಹೋಗ್ತದೆ ಒಳ್ಳೆಯ ಸ್ಥಾನಕ್ಕೆ. ನಮ್ಮ ಜೀವನನೇ ಹಾಗೆ, ನಮಗೆ ಗೊತ್ತಿಲ್ಲದ ಹಾಗೆ ವಿಧಿ ಕೆಲವು ಕಡೆ ಸಾಧನೆಯ ಸ್ಥಳಗಳಿಗೆ ಕರ್ಕೊಂಡು ಹೋದರೆ ಇನ್ನು ಕೆಲವು ಕಡೆಗೆ ಸಾಧನೆಯ ವಿಮುಖವಾಗಿ ಕರ್ಕೊಂಡು ಹೋಗ್ತದೆ. ವ್ಯಾಸರಾಯರಿಗೆ ಅನುಕೂಲ ಆಯಿತು. ವಿಜಯನಗರಕ್ಕೆ ಹೋದರು. ರಾಜರ ಆಶ್ರಯ ಸಿಕ್ತು. ಎಷ್ಟರ ಮಟ್ಟಿಗೆ ಸಿಕ್ತು ಅಂದರೆ ವ್ಯಾಸರಾಜರು ಅನ್ಸ್ಕೊಂಡ್ಬಿಟ್ರು ವ್ಯಾಸರಾಯರಾದವರು. ಅವರು 2 ವ್ಯವಸ್ಥೆಗಳನ್ನು ಮಾಡಿಕೊಂಡ್ರು, ದಾಸಕೂಟ ವ್ಯಾಸಕೂಟ ಅಂತ ಮಾಡಿಕೊಂಡ್ರು. ಯಾರು ಶಾಸ್ತ್ರಗಳನ್ನು ಓದಬೇಕೋ ಅವ್ರು ಓದಿ ಏನು ಪರವಾಗಿಲ್ಲ ಅಂತ ಹೇಳಿ ಶಾಸ್ತ್ರಗಳನ್ನು ಓದಿ ಶ್ರುತಿ ಸ್ಮೃತಿ ಪುರಾಣಗಳನ್ನು ಓದುವಂಥವ್ರಿಗೆ ಒಂದು ವ್ಯಾಸಕೂಟ ಮಾಡಿಕೊಂಡ್ರು. ಆದರೆ ಜನರ ಮನಸ್ಸಿಗೆ ಮುಟ್ಟಬೇಕಾದ್ರೆ ಮನೆಗೆ ಹೋಗಬೇಕು ಅಂತ ದಾಸಕೂಟಗಳನ್ನು ಮಾಡಿಕೊಂಡ್ರು. ಅವರಿಗೆ ಮನಸ್ಸಿಗೆ ಸರಿಯಾಗೋ ಹಾಗೆ ಪುರಂದರದಾಸರು ಅವರೆಲ್ಲರೂ ಸಿಕ್ಕರು. ಆ ವ್ಯಾಸರಾಯರು ಬರೆದಂಥ ಪದ್ಯಗಳು ಅದ್ಭುತವಾದಂಥ ಪದ್ಯಗಳು. ಕೃಷ್ಣ ಅನ್ನುವಂಥ ಅಂಕಿತನಾಮದಿಂದ ಬರೀತಾರೆ. ಆ ಪ್ರಿಯವಾದ ಹಾಡನ್ನು ಮೊದಲು ಗಮನಿಸೋಣ. ತುಂಬ ಚೆನ್ನಾಗಿರೋ ಪದ್ಯ. ಎನ್ನ ಬಿಂಬ ಮೂರ್ತಿಯ ಪೂಜಿಪೆ ನಾನು, ಮನಮುಟ್ಟಿ ಅನುದಿನ ಮರೆಯದೆ ಮರೆಯದೆ ಅಂತ. ಇದನ್ನು ಮುಂದೆ ವ್ಯಾಖ್ಯಾನ ಬಂದಾಗ ಹೇಳ್ತೇನೆ. ಬಿಂಬ ಮೂರ್ತಿ ಅಂತ ಯಾಕೆ ಹೇಳ್ತಾರೆ ಅನ್ನೋದಕ್ಕೆ. ಬಿಂಬ ಒಂದು ವಿಶೇಷವಾದಂಥ ಕಲ್ಪನೆ. ಮಧುಮತದಲ್ಲಿ ಬರುವಂಥದ್ದು ವಿಶೇಷವಾದಂಥ ಕಲ್ಪನೆ. ಭಗವಂತ ಬಿಂಬರೂಪಿಯಾಗಿದ್ದಾನೆ ಒಳಗಡೆ ಅಂತ. 2 ಗಮನಿಸ್ತಾರೆ. ಒಂದು ಬಿಂಬ, ಒಂದು ಪ್ರತಿಬಿಂಬ ಅಂತ. ಈ ಜೀವ ಅನ್ನೋದು ಪ್ರತಿಬಿಂಬ ಆದರೆ ಒಳಗಿರುವಂಥ ಭಗವಂತ ಬಿಂಬ ಅಂತ. ಅದಕ್ಕೆ ಪ್ರಾರ್ಥನೆ ಮಾಡೋದಾದ್ರೆ ಬಿಂಬರೂಪಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಅಂತ. ಆ ಅರ್ಥದಲ್ಲಿ ವ್ಯಾಸರಾಯ ತುಂಬ ಚೆನ್ನಾಗಿರೋ ಪದ್ಯ ಬರೆದಿದ್ದಾರೆ. ಮೊದಲ ಹಾಡನ್ನು ಕೇಳೋಣ. ಎನ್ನ ಬಿಂಬ ಮೂರ್ತಿಯ ಪೂಜಿಪೆ ನಾನು, ಕೋಟೆಯವ್ರ ಬಾಯಿಂದ. ಭಗವತ್ ಸ್ವರೂಪಗಳೆಲ್ಲರಿಗೂ ವಂದನೆಗಳು. ಹೃದಯ ತುಂಬಿ ಬಂದಿದೆ. ಒಂದು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಸರಸ್ವತಿ ಕರ್ಜಿಗೆ ಸರ್ ಅವರ ನಾಲಿಗೆಯಲ್ಲಿ ಕೂತ್ಕೊಂಡಿದ್ದಾಳೆ ಅಂತ ಆ ತಾಯಿ. ಇನ್ನು ದೊಡ್ಡ ಚಪ್ಪಾಳೆ ಬೇಕು. ಅದು ನನ್ನ ಸೌಭಾಗ್ಯ. ಅವ್ರಿಗೆ ಗೊತ್ತು. ಅವರು ಹೆಚ್ಚು ಹೊಗಳಿದರೆ ಇಷ್ಟ ಆಗಲ್ಲ, ಅವ್ರಿಗೆ ಗೊತ್ತಿರೋದು. ನನ್ನ ಕರ್ತವ್ಯ ಅದು. ಏಕೆಂದರೆ ಸುಮಾರು 2-3 ವರ್ಷಗಳಿಂದ ಅವರ ಹತ್ತಿರದ ಒಂದು ಸಮೀಪದಿಂದ ಅವರು ನೋಡುವಂಥ, ಅವರಿಂದ ಒಂದಷ್ಟನ್ನು ಕಲಿತುಕೊಳ್ಳುವಂಥ ಮಹಾಭಾಗ್ಯ ನನಗೆ ಬಂದಿದೆ. ಅವ್ರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಬಹಳ ಸಂತೋಷ ಆಗ್ತಾಯಿದೆ, ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ಅವರಿಗೆ ಮೊದಲೇದಾಗಿ ವಂದಿಸಿ, ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇರುವಂಥ ಹಿರಿಯರಾದ ಅವರ ಮಾತು ಕೇಳೋದು ತುಂಬ ಖುಷಿಯಾಗತ್ತೆ, ತುಂಬ ಸಂತೋಷ ಆಗುತ್ತೆ.
ಮನಸ್ಸಿಗೆ ಒಂದು ಹೊಸ ಚೈತನ್ಯ ಕೊಡ್ತಾರೆ ರಾಮಸ್ವಾಮಿಯವರು. ಅವರಿಗೂ ವಂದಿಸಿ, ನನ್ನ ಭಾಳ ವರ್ಷಗಳ ಆತ್ಮೀಯರು, ಪತಿ, ಫ್ಯಾಮಿಲಿಯ ಎಲ್ಲ ಬಂಧುಗಳು ಅಷ್ಟೇ, ಪಾಂಡುರಂಗ ಅವರಿಗೆ ವಿಶೇಷವಾಗಿ ವಂದಿಸಿ ಎಲ್ಲರಿಗೂ ಶುಭವಾಗಲಿ ಎಂಬ ಹಾರೈಕೆಯೊಂದಿಗೆ ಒಂದು ಸಲ ಇವತ್ತು ಮುಗಿದು ಹೋಗುತ್ತಲ್ಲ ಅಂತ ಒಂದು ಮನಸ್ಸಿಗೆ ಕಾಣುವಷ್ಟರ ಮಟ್ಟಿಗೆ ಒಂದು ಅಟ್ಯಾಚ್ಮೆಂಟ್ ಬಂದು ಹೋಗಿದೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲ ದಾಸರಿಗೂ ವಂದಿಸಿ, ನನ್ನ ಪಕ್ಕವಾದ್ಯ ಕಲಾವಿದರಿಗೂ ನಮಿಸಿ ಈ ಒಂದು ಕೀರ್ತನೆಯನ್ನು ಹಾಡುವ ಪ್ರಯತ್ನವನ್ನು ಮಾಡ್ತೀನಿ. ಮಪದ ಮಪದ ಬಮರೇ ದದ ಸರಿ ಸರಿ ಮರಿ ಮರಿ ಸದ ದ ದ ಸ ಎನ್ನ ಬಿಂಬಮು ಋತಿಯ ಬಿಂಬಮು ಎನ್ನ ಬಿಂಬಮು ಋತಿಯ ಪೂಜಿಪೆ ನಾನು, ಎನ್ನ ಬಿಂಬಮು ಋತಿಯ ಪೂಜಿಪೆ ನಾನು, ಎನ್ನ ಬಿಂಬಮು ಋತಿಯ ಪೂಜಿಪೆ ನಾನು, ಎನ್ನ ಬಿಂಬಮೂರುತಿಯ ಪೂಜಿಪೆ ನಾನು, ಮನಮುಟ್ಟಿ ಅನುದಿನ ಮರೆಯದೆ ಮರೆಯದೆ ಎನ್ನ ಬಿಂಬಮೂರುತಿಯ ಪೂಜಿಪೆ ನಾನು, ಎನ್ನ ಬಿಂಬಮೂರುತಿಯ ಪೂಜಿಪೆ ನಾನು, ಮನಮುಟ್ಟಿ ಅನುದಿನ ಮರೆಯದೆ ಮರೆಯದೆ ಎನ್ನ ಬಿಂಬಮೂರುತಿಯ ಪೂಜಿಪೆ ನಾನು. ಗಾತ್ರವೇ ಮಂದಿರ ಹೃದಯವೇ ಮಂಟಪ, ಗಾತ್ರವೇ ಮಂದಿರ ಹೃದಯವೇ ಮಂಟಪ, ನೇತ್ರವೇ ಮಗದೀಪ ಹಸ್ತ ಚಾಮರವು, ಗಾತ್ರವೇ ಮಂದಿರ ಹೃದಯವೇ ಮಂಟಪ, ನೇತ್ರವೇ ಮಗದೀಪ ಹಸ್ತ ಚಾಮರವು, ಯಾತ್ರೆಯೇ ಪ್ರದಕ್ಷಿಣೆ ಶಯನವೇ ನಮಸ್ಕಾರ, ಶ್ರೋತ್ರ ಮಾತುಗಳೆಲ್ಲ ಮಂತ್ರಗಳೋ, ಶ್ರೋತ್ರ ಮಾತುಗಳೆಲ್ಲ ಮಂತ್ರಗಳು ಮಂತ್ರಗಳು ಮಂತ್ರಗಳು, ಎನ್ನ ಬಿಂಬಮೂರುತಿಯ ಪೂಜಿಪೆ ನಾನು, ಎನ್ನ ಬಿಂಬಮೂರುತಿಯ ಪೂಜಿಪೆ ನಾನು. ಎನ್ನ ಸ್ವರೂಪವೆಂಬುದೇ ರನ್ನ ಗನ್ನಡೆ, ಎನ್ನ ಮನೋವೃತ್ತಿ ಎಂಬುದೇ ಕ್ಷೇತ್ರವು, ಎನ್ನ ಸ್ವರೂಪವೆಂಬುದೇ ರನ್ನ ಗನ್ನಡೆ, ಎನ್ನ ಸ್ವರೂಪವೆಂಬುದೇ ರನ್ನ ಗನ್ನಡೆ, ಎನ್ನ ಮನೋವೃತ್ತಿ ಎಂಬುದೇ ಕ್ಷೇತ್ರವು, ಇನ್ನು ನುಡಿವ ಹರಿನಾಮಾಮೃತವೇ ತೀರ್ಥವೋ ತೀರ್ಥವು, ಎನ್ನ ಮನವೆಂಬುದೇ ದಿವ್ಯ ಸಿಂಹಾಸನ, ಎನ್ನ ಮನ ಎಂಬುದೇ ದಿವ್ಯ ಸಿಂಹಾಸನ, ದಿವ್ಯ ಸಿಂಹಾಸನ ದಿವ್ಯ ಸಿಂಹಾಸನ, ಎನ್ನ ಬಿಂಬಮೂರ್ತಿಯ ಪೂಜಿಪೆ ನಾನು, ಎನ್ನ ಬಿಂಬಮೂರ್ತಿಯ ಪೂಜಿಪೆ ನಾನು.
ನುಡಿವ ಶಬ್ದಗಳೆಲ್ಲ ಪುಷ್ಪಗಳಾದವು, ನುಡಿವ ಶಬ್ದಗಳೆಲ್ಲ ಪುಷ್ಪಗಳಾದವು, ನಡೆವುದೆಲ್ಲವೂ ಬಹು ನಟನಗಳು, ಉಡುವ ವಸ್ತ್ರಗಳೆಲ್ಲ ಉಚಿತವಾದ ವಸ್ತ್ರ, ತೊಡುವ ಭೂಷಣಗಳು ದಿವ್ಯಾಭರಣ, ಎನ್ನ ಬಿಂಬ ಮೂರುತಿಯ ಪೂಜಿಪೆ ನಾನು, ಎನ್ನ ಬಿಂಬ ಮೂರುತಿಯ ಪೂಜಿಪೆ ನಾನು. ಧರಿಸಿದ ಗಂಧವೇ ಚರಣಕ್ಕೆ ಗಂಧವು, ಧರಿಸಿದ ಗಂಧವೇ ಚರಣಕ್ಕೆ ಗಂಧವು, ಶಿರದಲ್ಲಿ ಮುಡಿದ ಪುಷ್ಪವೇ ಮಾಲಿಗೆ, ಧರಿಸಿದ ಗಂಧವೇ ಚರಣಕ್ಕೆ ಗಂಧವು, ಶಿರಸಿನಲ್ಲಿ ಮುಡಿದ ಪುಷ್ಪವೇ ಮಾಲಿಗೆ, ಸ್ಥಿರವಾಗಿ ಕೂಡಿದ ಸ್ನೇಹ ಬುದ್ಧಿಯೇ ಆರತಿ ಉಂಡನ್ನವೇ ನೈವೇದ್ಯ, ಎನ್ನ ಬಿಂಬ ಮೂರುತಿಯ ಪೂಜಿಪೆ ನಾ. ಅನ್ಯ ದೇವತೆಯಾಗಿ ಅನ್ಯ ಪ್ರತಿಮೆಯಾಗಿ, ಸರಿ ಸರಿ ಮಾ ಪದ ಮ ಪದ ಸರಿ 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 ಮಾ ಪದ ಮಾ ಪದ ಅನ್ಯ ದೇವತೆಯಾಕೆ ಅನ್ಯ ಪ್ರತಿಮೆಯಾಕೆ, ಅನ್ಯವಾದ ಮಂತ್ರ ತಂತ್ರ ಏಕೆ ಅನ್ನದೇ ನನಗೆ, ಅನ್ಯ ದೇವತೆಯಾಕೆ ಅನ್ಯ ಪ್ರತಿಮೆಯಾಕೆ, ಅನ್ಯವಾದ ಮಂತ್ರ ತಂತ್ರವೇಕೆ, ಎನ್ನಲ್ಲಿ ಭರಿತ ಸಾಧನೆ ಇರುತ್ತಿರಲು ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜಿಸುವೆ, ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜಿಸುವೆ, ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜಿಸುವೆ, ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜಿಸುವೆ, ಎನ್ನ ಬಿಂಬವು ಪೂಜಿಪೆ ನಾನು, ಮನಮುಟ್ಟಿ ಅನುದಿನ ಮರೆಯದೆ ಮರೆಯದೆ ಎನ್ನ ತರಗಿಡ ತೆಗುತ್ತಗ ತರಗಿಡ, ಎನ್ನ ಬಿಂಬ ಮೂರುತಿಯ ಪೂಜಿಪೆ ನಾನು, ಎನ್ನ ಬಿಂಬ ಮೂರುತಿಯ ಪೂಜಿಪೆ ನಾನು, ಪೂಜಿಪೆ ನಾನು, ಪೂಜಿಪೆ ನಾನು. ದಯವಿಟ್ಟು ಸಹೃದಯರು ಗಮನಿಸಬೇಕು, ಈ ಹಾಡನ್ನು ವ್ಯಾಸರಾಯರು 600 ವರ್ಷಗಳ ಹಿಂದೆ ಬರೆದಿದ್ದು ಅಂತ. ನಾವು ಎಷ್ಟೋ ಸಲ ಯೋಚನೆ ಮಾಡದೆ ದಾಸರನ್ನ ಸಂಪ್ರದಾಯವಾದಿಗಳು ಅಂತ ಕರಿತೇವೆ. ಇದು ಸಂಪ್ರದಾಯವಾದಿಗಳು ಬರೆದದ್ದು 600 ವರ್ಷಗಳ ಹಿಂದೆ. ಕಡೆ ಒಂದು ಸಾಕು, ಅನ್ಯ ದೇವತೆ ಯಾಕೆ ಅನ್ಯ ಪ್ರತಿಮೆ ಯಾಕೆ, ವಿಗ್ರಹ ಹೊರಗೆ ಹುಡುಕಬೇಡ್ರಪ್ಪ ಒಳಗಡೆ ವಿಗ್ರಹ ಇದೆ ಅಂತ 600 ವರ್ಷಗಳ ಹಿಂದೆ ಹೇಳಿದರು ದಾಸರು. ಇವ್ರನ್ನ ಸಂಪ್ರದಾಯವಾದಿ ಅಂತ ಹ್ಯಾಕೆ ಕರೆಯೋದು? ವ್ಯಾಸರಾಯರದು ಶ್ರೇಷ್ಠತೆ ಅದು. ಯಾವುದೇ ಒಬ್ಬ ಮಹಾಕವಿ ಸಾಮಾನ್ಯ ಆದವನು ಮಹಾಕವಿ ಆದ ಲಕ್ಷಣ ಅಂದರೆ ಅವನು ಹೋಗಿ 1000 ವರ್ಷ ಕೂಡ ಕವಿತ್ವ, ಆ ಕವಿ ಅಥವಾ ಪದ್ಯ ಸಮಕಾಲೀನ ಅನಿಸುತ್ತೆ. ರಾಮಾಯಣ ಯಾಕೆ ನಮಗಿಷ್ಟ ಆಗತ್ತೆ ಅಂದರೆ ಇವತ್ತಿಗೂ ನಮ್ಮ ಸುತ್ತಮುತ್ತಲ ರಾವಣರಿದ್ದಾರೆ, ವಿಭೀಷಣರಿದ್ದಾರೆ.
ಮಹಾಭಾರತ ಯಾಕೆ ಇಷ್ಟ ಆಗುತ್ತೆ, ನಮ್ಮ ಸುತ್ತಮುತ್ತಲೂ ಎಲ್ಲರೂ ಇದ್ದಾರೆ. ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ದುಶಾಸನರಿದ್ದಾರೆ, ಎಲ್ಲರೂ ಇದ್ದಾರೆ, ಧರ್ಮರಾಜರು ಇದ್ದಾರೆ. ಅದಕ್ಕೆ ಪ್ರಸ್ತುತವಾಗುವಂಥದ್ದು. ಇವರು ಬರೆದಂಥ ಕಾವ್ಯ ಯಾಕೆ ನಮ್ಮ ಪ್ರಸ್ತುತ ಆಗ್ತದೆ ಅಂದರೆ ಇವತ್ತಿಗೂ ಕೂಡ ಅದೇ ಹೇಳುವಂಥದ್ದು. ಬೇಡಪ್ಪ ವಿಗ್ರಹ ಹುಡ್ಕೊಂಡು ಹೋಗಬೇಡ್ರಿ. ನಮ್ಮ ಟ್ಯಾಗೋರು ಅದೇ ಹೇಳ್ತಾರೆ, ವೇರ್ ಡು ಯು ಫೈಂಡ್ ಡೆಲಿವರೆನ್ಸ್, ಎಲ್ಲಿ ಸಿಗ್ತದೆ ಮೋಕ್ಷ ನಿನಗೆ? ದೇವಸ್ಥಾನದಲ್ಲಿ ಸಿಗೋಲ್ಲಪ್ಪ, ಹೊರಗಡೆ ಹೋಗು, ರೈತ ಉಳ್ತಾ ಇದ್ದಾನಲ್ಲ ಭೂಮಿ ಅಲ್ಲಿ ಸಿಗುತ್ತೆ ನಿನಗೆ ಅಂತ ಟ್ಯಾಗೋರ್ ಹೇಳೋದನ್ನು 600 ವರ್ಷಗಳ ಹಿಂದೆ ಇವರು ಹೇಳಿದ್ದಾರೆ. ಹೊರಗೆ ಹುಡುಕಬೇಡಪ್ಪ ನೀನು ಭಗವಂತನ ವಿಗ್ರಹ ಹುಡುಕಬೇಡ, ವಿಗ್ರಹ ಶಾಶ್ವತ ಅಲ್ಲ. ಅದಕ್ಕೆ ಬಹಳ ಮುಖ್ಯವಾಗಿ ಒಂದು ವಿಷಯ ಇದೆ. ನಿರಾಕಾರ ಬ್ರಹ್ಮ ಅಂತ ನಾವು ಒಪ್ಕೋತೇವೆ, ಭಗವಂತನಿಗೆ ಆಕಾರ ಇಲ್ಲ ಅಂತ. ನಿರಾಕಾರ ಬ್ರಹ್ಮನನ್ನು ಒಪ್ಕೊಂಡಂಥ ಶಂಕರಾಚಾರ್ಯರು ಶಾರದಾದೇವಿ ವಿಗ್ರಹ ಸ್ಥಾಪನೆ ಮಾಡಿದರು. ಯಾರೋ ಕೇಳಿದ್ರು ಅವರಿಗೆ, ಅಲ್ಲ ನೀವು ಆಕಾರ ಇರಬಾರ್ದು ಬ್ರಹ್ಮನಿಗೆ, ನಿರಾಕಾರ ಬ್ರಹ್ಮನ ಒಂದು ವಿಗ್ರಹದೊಳಗೆ ಯಾಕೆ ಕೂಡಿಡ್ತೀರಿ ಅಂತ. ಅಸಾಧ್ಯ ಶಕ್ತಿಯನ್ನು, ಆಕಾಶವನ್ನು ಅಂಗೈಲಿ ಹಿಡ್ಕೊಳ್ಳುವಂಥ ಪ್ರಯತ್ನ ಅದು. ನಿರಾಕಾರ ಬ್ರಹ್ಮನನ್ನು ಯಾಕೆ ವಿಗ್ರಹದೊಳಗೆ ಕೂಡಿಡ್ತೀರಿ ಅಂತ ಕೇಳಿದಾಗ ಶಂಕರಾಚಾರ್ಯ ಕೊಟ್ಟು ಉತ್ತರ ಭಾಳ ಚೆನ್ನಾಗಿದೆ. ಎಲ್ರಿಗೂ ತಕ್ಷಣ ನಿರಾಕಾರ ಸಿಗೋಲ್ಲಲ್ಲ ಅಂತ. ಒಬ್ಬ ಸಾಧಕನ ಊರ್ಧ್ವಮುಖ ಸಾಧನೆಗೆ ವಿಗ್ರಹ ಒಂದು ಏಣಿ ಇದ್ದ ಹಾಗೆ. ಅಸಾಮಾನ್ಯ ಶಕ್ತಿ ಇದ್ದಂಥ ಶಂಕರಾಚಾರ್ಯ ಕಣ್ಣು ಮುಚ್ಚಿಕೊಂಡು ನಿರಾಕಾರ ಬ್ರಹ್ಮನ ಕಲ್ಪನೆ ಮಾಡ್ಕೋಬೋದಾಗಿತ್ತು. ನಮಗಾಗಲ್ವೇ? ಕಣ್ಮುಂದು ಚಿತ್ರ ಬೇಕು ನಮಗೆ. ಅದಕ್ಕೆ ನಾಳೆ ಬರುವಂಥ ಗಣೇಶ ಚತುರ್ಥಿ ಹೇಳೋ ಉದ್ದೇಶನೇ ಅದು. ಗಣೇಶ ಚತುರ್ಥಿ ನಾಳೆ ಬರುತ್ತಲ್ಲ, ಮೂಲ ಉದ್ದೇಶ ಗಣಪತಿ ಉದ್ದೇಶ ಅದು ಇರೋದು. ನಮಗೆ ಗಮನಿಸಬೇಕು, ನಮ್ಮ ಭಾರತದಲ್ಲಿ 2 ವಿಗ್ರಹಗಳನ್ನು ಮಾತ್ರ ವಿಸರ್ಜನೆ ಮಾಡುವಂಥದ್ದು. ಒಂದು ಗಣಪತಿ ಮಾಡ್ತೀವಿ, ಅಲ್ಲಿ ಕಾಳಿದು ಮಾಡ್ತಾರೆ ಕಲ್ಕತ್ತಾದಲ್ಲಿ. ಕಾಳಿ ಉತ್ಸವ ಆದಮೇಲೆ ವಿಸರ್ಜನೆ ಮಾಡೋದು ಯಾಕೆ ಅದನ್ನು ವಿಗ್ರಹನ? ಇಷ್ಟೇ ಮಾತು, ನೀವು ತರೋಕ್ಕೆ ಹೋದಾಗ ನೋಡ್ತೀರಿ ಮಣ್ಣಿನ ಗಣಪತಿ ಅಂತ ಗೊತ್ತು, ಅದಕ್ಕೆಷ್ಟು ಇದಕ್ಕೆಷ್ಟು ಅಂತ ಕೇಳ್ತೇವೆ, ಅದು ಇದು ಅಂತೇವೆ. ಕೊಂಡ್ಕೊಂಬರ್ತೀರಿ, ಗೂಡಲ್ಲಿಟ್ಟು ಪೂಜೆ ಮಾಡಿದ್ರೆ ಅದು ಅನ್ನಲ್ಲ, ದೇವರ ನಮಸ್ಕಾರ ಮಾಡುವಂತೇವೆ. ನಾವು ಭಗವಂತನನ್ನು ಆವಾಹನೆ ಆ ವಿಗ್ರಹದೊಳಗೆ ಮಾಡ್ತೇವೆ. ಮಾಡಿ ನಿಮ್ಮ ಮನೆ ಸಂಪ್ರದಾಯದ ಹಾಗೆ 5 ದಿವಸನೋ 8 ದಿವಸನೋ 1 ದಿವಸನೋ 1 ತಿಂಗಳು ಪೂಜೆ ಮಾಡಿ ಅದನ್ನು ಕರಗಿಸ್ಬಿಡು ಅಂತಾರೆ. ವಿಗ್ರಹ ಕರಗಿಸಿ ವಿಸರ್ಜನೆ ಮಾಡೋದು ಅಂದರೆ ಏನು? ವಿಗ್ರಹ ಬೇಕು ನಿನಗೆ, ಅದು ಅದಕ್ಕೆ ಅಂಟ್ಕೊಂಡು ಕೂತ್ಕೋಬೇಡ. ಆ ವಿಗ್ರಹ ನೀನು ಹೃದಯದಲ್ಲಿ ಕೂತು ಅಂದರೆ ಕರಗಿಸ್ಬಿಡು ಅದನ್ನು. ನಿರಾಕಾರ ಬ್ರಹ್ಮನ ಕಡೆ ಹೋಗು. ವಿಗ್ರಹ ಒಂದು ಹಂತ ಮಾತ್ರ ಸಾಧ್ಯ, ಅದಕ್ಕೆ ದೊಡ್ಡದಲ್ಲ ಅದು. ಈ ಹಂತ ಇಲ್ಲಿ ನನಗೆ ಅಟ್ಟದ ಮೇಲೆ ಹತ್ತಬೇಕಾದ್ರೆ ಏಣಿ ಬೇಕು ನನಗೆ. ನಾನು ಒಲಿಂಪಿಕ್ ಪೋಲ್ ವಾಲ್ಟರ್ ಹಾಗೆ ಒಂದು ಹಾರೋಕ್ಕಾಗಲ್ಲ ಮೇಲೆ, ನನಗೆ ಏಣಿ ಬೇಕು ನನಗೆ. ಆ ಏಣಿ ವಿಗ್ರಹ ಇದ್ದ ಹಾಗೆ. ಅದು ಏಣಿನ ಮುಖ್ಯ ಅಲ್ಲ. ಬುದ್ಧ ಒಂದು ಸಲ ಹೋಗ್ತಾ ಇದ್ದ ಹಳ್ಳಿಗೆ, ನದಿ ದಾಟ್ಕೊಂಡು ಹೋಗಬೇಕು ಶಿಷ್ಯರದ್ರ ಜೊತೆಗೆ. ಒಂದು ನಾವೆಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ, ಜೋರಾಗಿ ಗಾಳಿ ಬೀಸ್ತು, ನಾವೇ ಅಲ್ಲಾಡೋಕ್ಕೆ ಶುರು ಆಯಿತು, ಮುಳುಗಿ ಹೋಗ್ತದೆ ಅನ್ನೋಂಗಾಯಿತು. ಗಾಬರಿ ಆದರು. ಬುದ್ಧ ಆರಾಮಾಗಿ ಕೂತಿದ್ದಾನೆ, ಪುಣ್ಯಕ್ಕೆ ಏನಾಗಲಿಲ್ಲ. ಆ ಕಡೆ ಊರು ಮುಟ್ತು. ಮುಟ್ಟಿದ ತಕ್ಷಣ ಶಿಷ್ಯರು ಬುದ್ಧರು ಬುದ್ಧ ಎಲ್ಲರೂ ಊರಲ್ಲಿ ಹೋಗ್ತಾ ಇದ್ದಾರಲ್ಲ, ಮುಂದೆ ಹೋಗ್ತಿರೋ ಬುದ್ಧ ತಿರುಗಿ ನೋಡಿದರೆ ಶಿಷ್ಯರ ತಲೆ ಮೇಲೆ ಬೋಟ್ ಹೊತ್ಕೊಂಡಿದ್ದಾರೆ. ನಾವೇ ಹೊತ್ಕೊಂಡು ತಲೆ ಹೊತ್ಕೊಂಡು, ಇದ್ಯಾಕೆ ಹೊತ್ಕೊಂಬಂದ್ರು ಅಂತ ಕೇಳಿದರು. ನಮ್ಮ ಜೀವ ಉಳಿಸಿತ್ತಲ್ಲ ಗುರುಗಳೇ, ಇದು ಬಿಡೋದು ಹೇಗೆ ಅಂದ್ರಂತೆ. ಅದು ನಿಮ್ಮ ಜ್ಞಾನದ ಹಾಗೆ ಅಂದ್ಬಿಟ್ಟ ಬುದ್ಧ. ಜ್ಞಾನ ಬಳಸಬೇಕು, ತಲೆ ಹೊತ್ಕೊಂಡು ಅಡ್ಡಾಡೋದಲ್ಲ. ಅದನ್ನು ವಿಗ್ರಹ ಕೂಡ ಅಷ್ಟೇ. ನಮ್ಮ ಮನಸ್ಸು ಏಕಾಗ್ರ ಆಗೋದಕ್ಕೂ ಒಂದು ಚಿತ್ರ ಬೇಕು ನನ್ನ ಕಣ್ಣು ಮುಂದೆ, ಅದು ಇದ್ರೆ ಸಾಕು. ಅದು ಯಾವುದೇ ಇರಲಿ, ದೀಪ ಇದ್ವು, ದೇವ್ರ ಮುಂದೆ ದೀಪ ಇದ್ದರೂ ಕೂಡ ವಿಗ್ರಹ ಆಗುತ್ತೆ. ಒಬ್ಬ ಝೆನ್ ಫಿಲಾಸಫರ್ ಹೇಳ್ತಾನೆ, ಸಾಧನೆ ಆದಂಥ ಮನುಷ್ಯನಿಗೆ ಮೈಲಿಗಲ್ಲಲ್ಲಿ ಬುದ್ಧ ಕಂಡಾನು. ಝೆನ್ ಗುರು ಹೇಳುವಂಥದ್ದು, ಸಾಧನೆ ಆದಂಥ ಮನುಷ್ಯನಿಗೆ ಮೈಲಿಗಲ್ಲಲ್ಲಿ ಬುದ್ಧ ಕಂಡಾನು. ಸಾಧನೆ ಆಗದೇ ಇದ್ದವನಿಗೆ ಬುದ್ಧನ ಕೆತ್ತಿ ಇಡಬೇಕಾಗತ್ತೆ ಮರದ ಮುಂದೆ. ಹಾಗೆ ಎನ್ನ ಬಿಂಬ ಮೂರ್ತಿಯ ಪೂಜಿಪೆ ನಾನು. ಬಹಳ ಆಳವಾದ ಚಿಂತನೆ ವ್ಯಾಸರಾಯರದು, ಸಣ್ಣದಲ್ಲ ಅದು. ನನಗೆ ಹೊರಗಿರುವಂಥ ಮೂರ್ತಿ ಬೇಕಾಗಿಲ್ಲ ನನಗೆ. ಭಗವಂತ ನನ್ನ ದೇಹದೊಳಗೆ ಬಿಂಬ ರೂಪಿಯಾಗಿ ಕೂತಿದ್ದಾನೆ ಪರಮಾತ್ಮ. ನಾನು ಪ್ರತಿಬಿಂಬವಾಗಿ ಜೀವನಾಗಿ ಕೂತಿದ್ದೇನೆ. ಜೀವ ಪರಮಾತ್ಮ ಅಂತ, ಜೀವಾತ್ಮ ಪರಮಾತ್ಮ ಅಂತ 2 ಭೇದ ಇರುವಂಥದ್ದು. ನಾನು ದೇಹದಲ್ಲಿ ಬಂದಿದ್ದೇನಲ್ಲ, ನಾನು ಜೀವಾತ್ಮ. ನನ್ನ ಒಳಗಿರುವಂಥ ಪರಮಾತ್ಮ ಬಿಂಬರೂಪಿ ಪರಮಾತ್ಮ. ಅವನನ್ನು ಹೇಳ್ತಾರೆ, ಎನ್ನ ಬಿಂಬ ಮೂರ್ತಿಯ ಪೂಜಿಪೆ ನಾನು. ಹೇಗೆ? ಮನಮುಟ್ಟಿ ಅನುದಿನ ಮರೆಯದೆ ಮರೆಯದೆ. ಪೂತಿ ನರಸಿಂಹಾಚಾರ್ಯರು ಅವ್ರನ್ನೂ ಬಹಳ ಜನ ಸಂಪ್ರದಾಯದವರು ಅಂತ ಹೇಳಿದರು. ಅವರು ನಮ್ಮ ಕಾರ್ಯದರ್ಶಿ ಹತ್ರ ಮಾತಾಡ್ತಿರ್ಬೇಕಾದ್ರೆ, ಟೈಮೇ ಸಿಗಲ್ಲ ಸರ್ ಪೂಜೆಗೆ ಅಂತ ನಮ್ಮ ಸೆಕ್ರೆಟ್ರಿ ಹೇಳಿದಾಗ, ಯಾಕಪ್ಪ 1 ನಿಮಿಷ ಟೈಮ್ ಸಿಗಲ್ವಾ ನಿನಗೆ? ವಿಚಾರ ಮಾಡು, ಬೇಕಾದಷ್ಟು ಟೈಮ್ ಇದೆ ಅಂದ್ಬಿಟ್ಟು ಹೇಳಿದರು. ಬಸ್ಸಲ್ಲಿ ಹೋಗ್ತಾ ಇರ್ತೀಯಾ? ನೋಡಿ ಅವ್ರು ಹೇಳೋದು, ದೇವ್ರ ಮುಂದೆ ಕೂತ್ಕೊಂಡು ಮಾಡಬೇಕು ಅಂತಿಲ್ಲ, ಮನಸ್ಸು ಶುದ್ಧ ಇಟ್ಕೊ. ನೀನು ಮನಸ್ಸು ಇಟ್ಕೊಂಡಾಗ ಎಲ್ಲಿ ಕೂತ್ರೂ ಭಗವಂತ ನಿನ್ನ ಕಣ್ಣು ಮುಂದೆ ಬರ್ತಾನೆ. ಮಾಡು, 1 ನಿಮಿಷ ಸಾಕು ನೀನು ಮಾಡೋದಕ್ಕೆ ಅಂತ ಹೇಳಿದ್ದೇನೆ. ಅದು ಹೇಳ್ತಾರೆ, ಮನಮುಟ್ಟಿ ಅನುದಿನ ಮರೆಯದೆ ಮರೆಯದೆ. ಪ್ರತಿಯೊಂದು ಕ್ಷಣದಲ್ಲಿ ನನ್ನ ದೇಹದೊಳಗೆ ಭಗವಂತ ಕೂತಿದ್ದಾನೆ ಅಂತ. ಹೃದಯ ಕಮಲ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರ ಮಂದಿನ ಹೇಳಿದ್ದೆಲ್ಲ ಹಾಗೆ ಇದ್ದಾನೆ ಒಳಗಡೆ ಚಿಂತೆ ಮಾಡಿದಾಗ ಅದನ್ನು ಪೂಜೆ ಆಗ್ತದೆ.
ಕಣ್ಣು ಮುಚ್ಕೊಂಡು ಸಾಕಿದ್ರೆ ಸಾಕು, ಒಳಗಡೆ ಕೂತಂಥ ಬ್ರಹ್ಮ ಭಗವಂತ ಕಾಣಿಸ್ತಾನೆ ನಮಗೆ ಅಂತ. ಅದನ್ನು ಮಾಡ್ತಾ ಬಂದಿದ್ದೇನೆ ಇಷ್ಟು ವರ್ಷ ನಾನು. ಅನುದಿನ ಮರೆಯದೆ ಮಾಡ್ಕೊಂಡು ಬಂದಿದ್ದೇನೆ. ಭಗವಂತ ಎಲ್ಲಿದ್ದಾನೆ ಅಂತ ಹೇಳ್ತಾರೆ. ಗಾತ್ರವೇ ಮಂದಿರ ಹೃದಯವೇ ಮಂಟಪ, ಗಾತ್ರವೇ ಮಂದಿರ ಹೃದಯವೇ ಮಂಟಪ, ನೇತ್ರವೇ ಮಗದೀಪ ಹಸ್ತ ಚಾಮರವು, ಗಾತ್ರವೇ ಮಂಟಪ ಗಾತ್ರವೇ ಮಂದಿರ ಹೃದಯವೇ ಮಂಟಪ, ಗಾತ್ರವೇ ಮಂದಿರ ಹೃದಯವೇ ಮಂಟಪ, ನೇತ್ರವೇ ಮಗದೀಪ ಹಸ್ತ ಚಾಮರವು, ಯಾತ್ರೆಯೇ ಪ್ರದಕ್ಷಿಣೆ ಶಯನವೇ ನಮಸ್ಕಾರ, ಶ್ರೋತೃ ಮಾತುಗಳೆಲ್ಲ ಮಂತ್ರಗಳು ಮಂತ್ರಗಳು ಮಂತ್ರಗಳು, ಎನ್ನ ಬಿಂಬ ಮೂರುತಿಯ ಪೂಜಿಪೇನಾ. ಗಾತ್ರವೇ ಮಂದಿರ. ಇಡೀ ನನ್ನ ದೇಹ ಗಾತ್ರ ಏನಿದೆಯೋ ಅದೇ ಮಂದಿರ. ಅದರೊಳಗಿರುವಂಥ ಹೃದಯವೇ ಮಂಟಪ. ಕಣ್ಣಿಗೆ ಕಟ್ಟು ಹಾಗೆ ಹೇಳ್ತಾರೆ. ಹೊಸ ವಿಗ್ರಹ ಹುಡ್ಕೊಂಡು ಬೇಕಾಗಿಲ್ಲ, ನಾ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ. ಗಾತ್ರವೇ ಮಂದಿರ, ಹೃದಯವೇ ಮಂಟಪ, ನೇತ್ರವೇ ಮಹಾದೀಪ. ಎಷ್ಟು ಚೆನ್ನಾಗಿದೆ ನೋಡಿ, ಹೇಳು ಕಲ್ಪನೆ ಎಷ್ಟು ಚೆನ್ನಾಗಿದೆ. ನನ್ನ ಹೃದಯದೊಳಗೆ ಭಗವಂತ ಇದ್ದಾನೆ, ಮುಂದೆ ದೀಪ ಹಚ್ಚಬೇಕಲ್ಲ. ಯಾಕಪ್ಪ 2 ಕಣ್ಣಿಲ್ವಾ ನಿನಗೆ? ಆ ಕಣ್ಣುಗಳೇ ದೀಪಗಳು, ಮಹಾದೀಪಗಳು, ಪ್ರಜ್ವಲಿಸುವಂಥ ದೀಪಗಳು. ಹಸ್ತ ಚಾಮರವು, ಚಾಮರ ಬೇಕು ನನಗೆ. ಚಾಮರ ಯಾಕಂದ್ರೆ ಕೈಯೇ ಸಾಕು ನನಗೆ. ಹಸ್ತವೇ ಚಾಮರವು, ಯಾತ್ರೆಯೇ ಪ್ರದಕ್ಷಿಣೆ. ನಿಮ್ಮ ಕೆಲಸಕ್ಕೋಸ್ಕರ ಹೊಟ್ಟೆ ಪಾಡಿಗೋಸ್ಕರ ಅಡ್ಡಾಡ್ತೀವಲ್ಲಪ್ಪ ನಾವು, ಆ ಯಾತ್ರೆಯೇ ಪ್ರದಕ್ಷಿಣೆ ಇದ್ದ ಹಾಗೆ. ಹೋಗುವಾಗ ನೆನೆಸ್ಕೊಳ್ಳಿ, ಭಗವಂತ ನೀನು ನೆನೆಸ್ಕೊಂಡು ಹೋಗ್ತಾ ಇದ್ದೀನಪ್ಪ ಕೆಲಸಕ್ಕೇನಿ, ಅದೇ ಪ್ರದಕ್ಷಿಣೆ ಆಗಿಬಿಡುತ್ತೆ. ಶಯನವೇ ನಮಸ್ಕಾರ. ಯಾವುದಕ್ಕೂ ಟೈಮ್ ಇಲ್ಲಲ್ಲ, ಮಲ್ಕೋತೀವಲ್ಲ, ಹೇಗಿದ್ರು ಒಂದು 6 ತಾಸಾರು ಮಲ್ಕೋತೀವಲ್ಲ, ಮಲ್ಕೊಂಡ ಭಗವಂತ ಏನು ಮಲ್ಕೊಂಡಿದ್ದಿಲ್ಲ ಅದೇ ನನಗೆ ಸಾಷ್ಟಾಂಗ ನಮಸ್ಕಾರಪ್ಪ ಅಂತ ಹೇಳ್ಬೋದು. ಶಯನವೇ ನಮಸ್ಕಾರ. ಮುಂದಿಂದಂತೂ ಅದ್ಭುತ ಅದು. ಶ್ರೋತ್ರ ಮಾತುಗಳೆಲ್ಲ ಮಂತ್ರಗಳು. ಇಡೀ ದಿವಸ ಮಾತಾಡ್ತಾ ಇರ್ತೇನೆ, ಒಡ್ಗುಡ್ತಾ ಇರ್ತೇನೆ ಜೀವಕ್ಕೋಸ್ಕರ. ಏನೇನು ಮಾತಾಡ್ತೇನೋ ಭಗವಂತ ಅದೇ ನಿನ್ನ ಮಂತ್ರ ಅಂತ ಅಂದ್ಕೊಳ್ಳಪ್ಪ ನೀನು. ಯಾವುದು ಹೃದಯದ ಶುದ್ಧೀಕರಣದಿಂದ ಬಂದಂಥ ಮಾತಿದೆಯಲ್ಲ ಅದೇ ಮಂತ್ರ. ಮಂತ್ರ ಅಂದರೆ ಏನು? ಅತ್ಯಂತ ಪವಿತ್ರವಾದಂಥ ಮಾತು. ನಿಮ್ಮ ಹೃದಯ ಶುದ್ಧಿಯಿಂದ ಬಂದಂಥ ಮಾತೆಲ್ಲ ಮಂತ್ರವಾಗಿ ಹೋಗ್ತದೆ. ಋಗ್ವೇದದಲ್ಲಿ ಬರುವಂಥ ಮಾತುಗಳನ್ನು ಗಮನಿಸಬೇಕು ನೀವು. ಆನೋ ಭದ್ರ ಕೃತವೋ ಎಂತು ವಿಶ್ವತಃ ಅಂದರೆ ಏನರ್ಥ? ಒಳ್ಳೆಯ ಉದಾತ್ತ ಭಾವನೆ. ಜಗತ್ತಿನ ಮೂಲೆಗಳಿಂದ ನನಗೆ ಜ್ಞಾನ ಬರಲಿ, ಬೆಳಕು ಬರಲಿ ಅಂತ ಕೇಳಿದ ಹಾಗೆ. ಒಳ್ಳೆ ಮಾತಲ್ವೇ ಅದು? ಒಳ್ಳೆ ಚಿಂತನೆಯಿಂದ ಬಂದದ್ದೆಲ್ಲ ಮಂತ್ರ ಅಂತ ಕರಿತೇವೆ ನಾವು. ಮಂತ್ರ ಅಂದರೆ ಅತ್ಯಂತ ಅಂತಃಕರಣದ ಆಳದಿಂದ ಬಂದಂಥ ಶುದ್ಧವಾದ ಅಂತಃಕರಣದ ಬಂದಂಥ ಮಾತು. ಅದಕ್ಕೆ ಹೇಳ್ತಾರೆ ಶ್ರೋತ್ರ ಮಾತುಗಳೆಲ್ಲ ಮಂತ್ರಗಳು. ಇದನ್ನು ಹೇಳಬೇಕಾದ್ರೆ ನೆನಪಾಗತ್ತೆ ನನಗೆ. 300 ವರ್ಷಗಳ ಮೊದಲು ಶರಣರು ಬರೆದಿದ್ದಾರೆ, ಇದೇ ಮಾತುಗಳನ್ನು ಬರೆದಿದ್ದಾರೆ. ಅಲ್ಲಮ ಪ್ರಭು ಬರೀತಾನೆ. ಇದನ್ನು ಗಮನಿಸಬೇಕು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಅತ್ಯಂತ ಜ್ಞಾನಿಗಳಾದವರು ಒಂದನ್ನೇ ಚಿಂತೆ ಮಾಡ್ತಿರ್ತಾರೆ. ಏರ್ಪೋರ್ಟಿಗೆ ಹೋಗಬೇಕು, ನೀವು JP ನಗರದಿಂದ ಹೋಗ್ತಿರೋ ಸರ್ಜಾಪುರದಿಂದ ಹೋಗ್ತಿರೋ ಅಲ್ಲಿಗೆ ಮುಟ್ಟಬೇಕು ಕೊನೆಗೆ, ಏರ್ಪೋರ್ಟಿಗೆ ಹೋಗೋದೇ ಇದ್ದರೆ. ಇವರೆಲ್ಲ ಏರ್ಪೋರ್ಟಿಗೆ ಹೋದವರು. ಅಲ್ಲಮ ಪ್ರಭು ತನ್ನ ಮಾರ್ಗದಿಂದ ಹೋದರೆ, ಬಸವಣ್ಣ ತನ್ನ ಮಾರ್ಗದಿಂದ ಹೋದ, ದಾಸರು ತಮ್ಮ ಮಾರ್ಗದಿಂದ ಹೋದರು, ಮುಟ್ಟಿದ್ದದನ್ನೇ. ಆ ಕಲ್ಪನೆ ಹೇಗಿದೆ ನೋಡಿ. ಹೇಗೆ ನಮ್ಮ ವ್ಯಾಸರಾಯರು ಹೇಳಿದ್ದನ್ನು ಇವರು ಹೇಳ್ತಾರೆ. ಅಲ್ಲಮ ಪ್ರಭು ಹೇಳ್ತಾನೆ, ಕಾಲೇ ಕಂಬಗಳೆನ್ನ ದೇಹವೇ ದೇಗುಲವಾಯಿತಯ್ಯ, ಎನ್ನ ನಾಲಿಗೆಯ ಗಂಟೆ ಕೈಗಳೇ ಪತಾಕೆಗಳು, ಶಿರ ಸುವರ್ಣದ ಕಲಸ ಇದೇನಯ್ಯ, ಸ್ತರವೇ ಲಿಂಗಕ್ಕೆ ಸಿಂಹಾಸನವಾಗಿರ್ದುದು, ಗುಹೇಶ್ವರ ನಿಮ್ಮ ಪ್ರಾಣಲಿಂಗ ಪ್ರತಿಷ್ಠೆಯಿಂದ ಪಲ್ಲಟವಾಗಿರ್ದೇನಯ್ಯ. ಪ್ರಾಣಲಿಂಗ ಹೃದಯದಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿ, ಕಾಲೇ ಕಂಬಗಳು ಎನ್ನ ದೇಹವೇ ದೇಗುಲವಾಯಿತಯ್ಯ, ಕೈಗಳೇ ಪತಾಕೆಗಳು. ನೋಡಿ ಹಾಗೆ ಕೈಯೇ ಚಾಮರ, ಹಸ್ತ ಚಾಮರು ಅಂದ ಹಾಗೆ ಅದೇ ಹೇಳ್ತಾ ಇರೋರು. ಎನ್ನ ನಾಲಿಗೆಯ ಗಂಟೆ ಶಿರ ಸುವರ್ಣದ ಕಳಸ. ಇದೇ ಮಾತನ್ನು ಬಸವಣ್ಣ ಹೆಂಗೆ ಹೇಳ್ತಾರೆ ನೋಡಿ, ಇದೇ ಎಕ್ಸಾಕ್ಟ್ಲಿ ಸೇಮ್ ಬರ್ತದೆ. ಉಳ್ಳವರು ಶಿವಾಲಯ ಮಾಡಿಹರು ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ. ನೋಡಿ ಮಾತು ಹೆಂಗೆ ಬರ್ತದೆ. ಅಲ್ಲಮ ಪ್ರಭು ಬಸವಣ್ಣವರು ಜೊತೆಗಿದ್ದವರು. ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ. ಕೊನೆ ಒಂದು ಅದ್ಭುತ ಮಾತನ್ನು ಬಸವಣ್ಣ ಹೇಳ್ತಾರೆ, ಭರತವಾಕ್ಯ ಇದ್ದಾಗ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸ್ಥಾವರ ಕಳಿವುಂಟು, ಯಾವುದನ್ನು ಕಟ್ಟಿ ಇಡ್ತೇವೋ, ಯಾವುದು ಚಲನಶೀಲವಾಗಿಲ್ಲವೋ, ಒಂದು ಕಡೆ ನಿಂತ್ಕೊಳ್ಳುತ್ತೋ ಅದು ಯಾವಾಗಲೂ ಗಟ್ಟಿ ಅಲ್ಲ. ಅದಕ್ಕೆ ಹೇಳ್ತಾರೆ ಸ್ಥಾವರಕ್ಕೆ ಅಳಿವುಂಟು, ಅದು ಹಾಳಾಗಿ ಹೋಗ್ತದೆ. ಆದರೆ ಜಂಗಮಕ್ಕೆ ಅಳಿವಿಲ್ಲ. ಯಾವುದು ಚಲನಶೀಲವಾಗಿದೆಯೋ, ಯಾವುದು ಬದಲಾಯಿಸ್ತಾ ಇರ್ತದೋ ಅದಕ್ಕೆ ಯಾವತ್ತೂ ಸಾವಿಲ್ಲ. ಎದ್ದು ನಿಂತ ನೀರಿದೆಯೋ ಅಲ್ಲಿ ಹುಳ ಬರುತ್ತೆ.
ನೀರು ಹರಿತಾ ಇದ್ದರೆ ಏನೂ ಆಗಲ್ಲ. ಹಾಗೆ ಸ್ಥಾವರ ಅಂತ ಕಟ್ಕೊಡ್ತೀವಲ್ಲ, ಇದನ್ನು ಕಟ್ತೇನೆ ಇದನ್ನು ಹೇಳ್ತಾರೆ. ದೇವಸ್ಥಾನ ಇರಬಹುದು, ದೇವಸ್ಥಾನ ಎಷ್ಟು ವರ್ಷ ಇದ್ದತ್ತೋ ಗೊತ್ತಿಲ್ಲ, ಆದರೆ ಭಗವಂತನ ಚಿಂತನೆ ಮಾತ್ರ ಅವತ್ತಿನಿಂದ ಇಲ್ಲಿವರೆಗೂ ಇದೆ. ಯಾವುದು ಚಲನಶೀಲವಾದ ಭಗವಂತನ ಚಿಂತನೆ ಸಹಸ್ರಾರು ವರ್ಷಗಳಿಂದ ಬಂದಿದೆ, ಆದರೂ ಯಾವ ದೇವಸ್ಥಾನ ಉಳಿದಿಲ್ಲ ಅಷ್ಟು ದಿವಸ. ಅದಕ್ಕೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದಂಥ ಮಾತು. ಅಲ್ಲಿಂದ ಅಲ್ಲಿವರೆಗೂ ಅದೇ ಥರ ಚಿಂತನೆ ಬಂದಿದೆ. ಮುಂದೆ ನಾನು ಇನ್ನೇನೇನಿದ್ದೇನೆ ಅಂತ ಹೇಳ್ತಾರೆ. ಎನ್ನ ಸ್ವರೂಪವೆಂಬುದೇ ರನ್ನ ಗನ್ನಡಿ, ಎನ್ನ ಸ್ವರೂಪವೆಂಬುದೇ ರನ್ನ ಗನ್ನಡಿ, ಎನ್ನ ಮನೋವೃತ್ತಿ ಎಂಬುದೇ ಕ್ಷೇತ್ರವು, ಇನ್ನು ನುಡಿವ ಹರಿನಾಮಾಮೃತವೇ ತೀರ್ಥವು, ಎನ್ನ ಮನವೆಂಬುದೇ ದಿವ್ಯ ಸಿಂಹಾಸನ, ಎನ್ನ ಮನವೆಂಬುದೇ ದಿವ್ಯ ಸಿಂಹಾಸನ. ಎನ್ನ ಸ್ವರೂಪ ತತ್ಸ್ವರೂಪ, ತತ್ವಮಸಿ ಅಂತ ನೀನು ಹೇಳಿದೆ. ನಾನು ಮೂಲದಲ್ಲಿ ಯಾರು ಅಂತ ಕಲ್ಪನೆ ಮಾಡಬೇಕು. ಅವಾಗ ಅರ್ಥ ಆಗುತ್ತೆ, ನಾನು ಆ ಭಗವತ್ ಚೈತನ್ಯದ ಒಂದು ಕಿಡಿ ನಾನು ಅಂತ ಅರ್ಥ ಆಗ್ತದೆ. ನಾನು ಬೇರೆ ಅಲ್ಲ, ಅದು ಬೇರೆ ಅಲ್ಲ, ಅದರದೇ ಒಂದು ಚೈತನ್ಯದ ಒಂದು ಸ್ಫುರಣೆ ನಾನು ಆಗಿದ್ದೇನೆ ಅಂದಾಗ ಹೇಳ್ತಾರೆ, ನನ್ನ ಸ್ವರೂಪ ಎಂಬುದೇ ರನ್ನ ಕನ್ನಡಿ. ಕನ್ನಡಿ ಹಿಡ್ಕೊಂಡು ಹಾಗೆ ಕನ್ನಡಿಯಲ್ಲಿ ಕಾಣಿಸೋದು ಏನು ಸ್ವಾಮಿ? ನನಗೆ ನಾನೇ ತಾನೇ ಕಾಣಿಸೋದು, ಕನ್ನಡಿ ಮುಂದೆ ಹಿಡ್ಕೊಂಡು ನಾನೇ ಕಾಣಿಸೋದು. ಆಗ ನಿಜ ಸ್ವರೂಪ ನನಗೆ ಅರ್ಥ ಆಗ್ತದೆ. ಎನ್ನ ಮನೋವೃತ್ತಿ ಎಂಬುದೇ ಕ್ಷೇತ್ರವು, ನನ್ನ ಮನೋವೃತ್ತಿ, ನನ್ನ ಮನೋಧರ್ಮ ಅಂತಿದೆಯಲ್ಲ, ನನ್ನ ಮನಸ್ಸು ಏನು ಹೇಳ್ತದೋ ಅದೇ ಕ್ಷೇತ್ರ. ಗಮನಿಸ್ಬೇಕಾಗ್ತಿದ್ದನ್ನು DVG ಭಾಳ ಚಂದ ಹೇಳ್ತಾರೆ. ನಿನ್ನ ಕಿವಿ ಮನಗಳು ಅರಿವಷ್ಟು ನಿನ್ನ ಜಗ, ನಿನ್ನ ನಳಿಸುವ ನಗಿಸುವ ಎಲ್ಲ ನಿನ್ನಂಶ, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ. ನಾವು ಸುಮ್ಮನೆ ಹೇಳ್ತೀವಿ ಜಗತ್ತು ಹಾಗೆ ಹೀಗೆ, ಜನ ನನ್ನ ದುಃಖ ಕೊಡ್ತಾರೆ, ತೊಂದರೆ ಕೊಡ್ತಾರೆ, ಅಳಿಸ್ತಾರೆ, ನಗಿಸ್ತಾರೆ ಅಂತ. ಯಾವುದೂ ಸತ್ಯ ಅಲ್ಲ. ನಿನ್ನ ನಳಿಸುವ ನಗಿಸುವ ಎಲ್ಲ ನಿನ್ನಂಶ. ನೀನು ಒಳಗೆ ಅಳ್ತಾ ಇದ್ದರೆ ಹೊರಗಡೆ ಜಗತ್ತು ಕುಣಿದಾಡೋದು ಸಂತೋಷ ಆಗಲ್ಲ ನಿನಗೆ. ಒಳಗಡೆ ಸಂತೋಷ ಆಗಿದ್ದು ಜಗತ್ತು ದುಃಖ ಆದರೂ ನಿನಗೆ ಗೊತ್ತಾಗಲ್ಲ. ನೀನು ಅಳಿಸೋದು ನಗಿಸೋದು ಒಳಗಿರುವಂಥದ್ದು. ಅದಕ್ಕೆ ಹೇಳ್ತಾರೆ, ಮೇಲಕ್ಕೆ ಏರ್ತಾ ಏರ್ತಾ ಹೋದ ಹಾಗೆ ಹೇಳ್ತಾರೆ, ನನ್ನ ಮನೋವೃತ್ತಿಯಲ್ಲಿದೆಯೋ, ನಿನ್ನ ಕಣ್ಣು ಎಷ್ಟು ಕಾಣುತ್ತೋ ಅಷ್ಟೇ ನಿನ್ನ ಜಗತ್ತು, ನಿನ್ನ ಕಿವಿ ಎಷ್ಟು ಕೇಳುತ್ತೋ ಅಷ್ಟೇ ಜಗತ್ತು, ನಿನ್ನ ಮನಸ್ಸು ಎಷ್ಟು ನೋಡುತ್ತೋ ಅಷ್ಟೇ ಜಗತ್ತು. ಆದ್ದರಿಂದ ತೀರ್ಥ ಅಂದರೆ ಏನು? ನನ್ನ ಮನೋವೃತ್ತಿ ಎಂಬುದೇ ಕ್ಷೇತ್ರ. ಆ ಕೆಲಸದಲ್ಲೇ ಮಾಡ್ತಾಯಿದ್ದೀನಿ, ಆ ಸ್ಥಳದಲ್ಲೇ ಮಾಡ್ತಾಯಿದ್ದೀನಿ. ಇನ್ನು ನುಡಿವ ಹರಿಯ ನಾಮಾಮೃತವೇ ತೀರ್ಥವು. ನಾನು ಯಾವಾಗಲೂ ಹರಿಸ್ಮರಣೆ ಮಾಡ್ತಾ ನಾಮಸ್ಮರಣೆ ಮಾಡ್ತಾ ಇದ್ದರೆ ಅದೇ ತೀರ್ಥ ಇದ್ದ ಹಾಗೆ. ಮುಂದೆ ಕೊನೆಗೆ ಹೇಳ್ತಾರೆ, ಎನ್ನ ಮನವೆಂಬುದೇ ದಿವ್ಯ ಸಿಂಹಾಸನ. ನನ್ನ ಮನಸ್ಸಿನಲ್ಲಿ ದಿವ್ಯ ಸಿಂಹಾಸನ ಮಾಡಿ ಅಲ್ಲಿ ಬಿಂಬರೂಪಿ ಪರಮಾತ್ಮನನ್ನು ಕೂಡಿಸ್ತೇನೆ ಅಂತ ಹೇಳ್ತಾರೆ. ಮತ್ತೆ ನುಡಿವ ಶಬ್ದಗಳೆಲ್ಲ ಪುಷ್ಪಗಳಾದವು, ನುಡಿವ ಶಬ್ದಗಳೆಲ್ಲ ಪುಷ್ಪಗಳಾದವು, ನಡೆಯುವುದೆಲ್ಲವೂ ಬಹು ನಟನಗಳು, ಉಡುವ ವಸ್ತ್ರಗಳೆಲ್ಲ ಉಚಿತವಾದ ವಸ್ತ್ರ, ತೊಡುವ ಭೂಷಣಗಳು ದಿವ್ಯಾಭರಣ, ಎನ್ನ ಬಿಂಬಮೂರುತಿಯ ಪೂಜಿಪೆ ನಾನು. ಭಗವಂತನಿಗೆ ಪೂಜೆ ಮಾಡಬೇಕಾದ್ರೆ ವಿಗ್ರಹಕ್ಕೆ ನಾವು ಪುಷ್ಪ ಏರಿಸ್ತೇವೆ, ಮುಂದೆ ವಸ್ತ್ರಗಳನ್ನು ಏರಿಸ್ತೇವೆ, ಗಂಧಾದಕ್ಕೆ ಅಲಂಕಾರ ಮಾಡ್ತೇವೆ, ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ವಿಶೇಷವಾದ ಅಲಂಕಾರ ಮಾಡಬೇಕಾಗಿಲ್ಲ. ನುಡಿಯುವ ಶಬ್ದಗಳೆಲ್ಲ ಪುಷ್ಪಗಳಾದವು. ತಾವು ದೇವಸ್ಥಾನದ ಮಂತ್ರಪುಷ್ಪ ಅಂತ ಮಾಡ್ತಾರೆ. ಮಂತ್ರಪುಷ್ಪ ಅಂತ ಹೇಳ್ತಾರೆ. ಸಾಮವೇದ ಪ್ರಿಯ ಸಾಮವೇದ ಮಮಧಾರಯ ಅಂತ ಹೇಳಬೇಕು, ಸಾಮವೇದ ಹೇಳ್ತಾರೆ. ಹಾಗೆ ನಾನು ಏನು ಮಂತ್ರಪುಷ್ಪ ಅಂತ ಹೇಳ್ತೀನಿ, ಹಾಗೆ ನಾನು ಮಾತಾಡುವಂಥ ನುಡಿಗಳೇ ಭಗವಂತನಿಗೆ ಪುಷ್ಪಗಳಾದವು, ಹೂಗಳು ಏರಿಸಿದ್ದೀವಿ. ನಡೆಯುವುದೆಲ್ಲವೂ ಬಹು ನಟನೆಗಳು. ನಾಟ್ಯ ಮಾಡಬೇಕು ಭಗವಂತನ ಮುಂದೆ. ನಾನು ನಡ್ಕೊಂಡು ಹೋಗ್ತಿದ್ದೀನಲ್ಲ ಸುತ್ತಲ, ನಾನು ಏನು ನಡೀತಿ ಅದೇ ನಟನೆ ಆದಂಗೆ ಆಯಿತು ಅವನ ಮುಂದೆ. ಉಡುವ ವಸ್ತ್ರಗಳೆಲ್ಲ ಉಚಿತವಾದ ವಸ್ತ್ರ. ನಾನು ಯಾವ ಬಟ್ಟೆ ಉಟ್ಕೋತೇನೋ, ನಾನು ಚೆನ್ನಾಗಿರೋದು ನಾನು ಉಟ್ಕೊಳ್ಳೋದು, ನಾನು ಹೇಗಿದ್ರು ನನಗೆ ಚೆನ್ನಾಗಿದ್ಮೇಲೆ ನಾನು ಬಿಂಬರೂಪಿ ಪರಮಾತ್ಮನೂ ಚೆನ್ನಾಗಿರಬೇಕಲ್ಲ ಅದು. ಆದ್ದರಿಂದ ನಾನು ತೊಡುವ ವಸ್ತ್ರಗಳೆಲ್ಲ ಅವನಿಗೆ ಉಚಿತವಾದ ವಸ್ತ್ರಗಳು ಅಂತ ಭಾವಿಸ್ತೇನೆ. ತೊಡುವ ಭೂಷಣಗಳು ದಿವ್ಯಾಭರಣ. ಅವನಿಗೆ ಹಾಕೋಕ್ಕಾಗಲ್ವೇ ನನಗೆ? ಒಳಗಡೆ ಇದ್ದಾನಲ್ಲ ಅವ್ನು ನಾನು ಹಾಕ್ಕೊಂಡ್ರೆ ಸಾಕು. ನಾನು ಏನು ಆಭರಣ ಹಾಕ್ಕೊಳ್ತೇನೋ ಅವನಿಗೆ ದಿವ್ಯಾಭರಣ ಆದ ಹಾಗೆ. ಅಂದರೆ ನಾನು ಏನೇನು ಮಾಡ್ಕೋತೀನೋ ನನ್ನ ದೇಹಕ್ಕೆ ಅವನಿಗೋಸ್ಕರ ಮಾಡ್ಕೋತೇನೆ ಅನ್ನೋದೇ ಆ ಪೂಜೆ. ಮರೆಯದೆ ಮಾಡುವಂಥ ಪೂಜೆ. ಅವನಿಗೆ ಮಾಡೋದನ್ನು ನಾನು ಮಾಡ್ಕೋತಾ ಇದ್ದೀನಿ ಅಷ್ಟೇ ಅಂತ. ಅವನಿಗೆ ಹಾಕೋಕ್ಕಾಗಲ್ಲ, ಅದಕ್ಕೆ ನಾನು ಮಾಡ್ಕೋತಿದ್ದೀನಿ ಅಂತ. ಮತ್ತೆ ಧರಿಸಿದ ಗಂಧವೇ ಚರಣಕ್ಕೆ ಗಂಧವು, ಧರಿಸಿದ ಗಂಧವೇ ಚರಣಕ್ಕೆ ಗಂಧ,
ಗಂಧವು ಶಿರಸಿನಲ್ಲಿ ಮುಡಿದ ಪುಷ್ಪವೇ ಮಾಲಿಕೆ ಸ್ಥಿರವಾಗಿ ಕೂಡಿದ ಸ್ನೇಹ ಬುದ್ಧಿಯೇ ಆರತಿ ನೈವೇದ್ಯವು ಸ್ಥಿರವಾಗಿ ಕೂಡಿದ ಸ್ನೇಹ ಬುದ್ಧಿಯೇ ಆರತಿ ಉಂಡನ್ನವೇ ನೈವೇದ್ಯ ನೈವೇದ್ಯ. ಧರಿಸಿದ ಗಂಧವೇ ಚರಣಕ್ಕೆ ಗಂಧವು. ನಾನೇನು ಗಂಧ ಹಚ್ಕೋತೇನೋ ಅದು ಅವನು ಭಗವಂತನ ಪಾದಕ್ಕೆ ಹಚ್ಚಿದಂಥ ಗಂಧ. ಶಿರಸ್ಸಿನಲ್ಲಿ ಮುಡಿದ ಪುಷ್ಪವೇ ಮಾಲಿಕೆ. ನಾನು ಹಾಕ್ಕೊಂಡಂಥ ಹೂವು ಅದು ಭಗವಂತನಿಗೆ ಕೊರಳಲ್ಲಿ ಹಾಕಿದಂಥ ದಿವ್ಯ ಮಾಲಿಕೆ ಇದ್ದ ಹಾಗೆ. ಮುಂದಿನ ಮಾತು ಭಾಳ ಚೆಂದ, ನನಗೆ ಇಷ್ಟವಾದದ್ದು. ಈ ದಾಸರು ಬರೀತಾ ಬರೀತಾ 4ನೇ ಸಾಲಿಗೆ ಬಂದಾಗ ಏನು ಚಮತ್ಕಾರ ಆಗಿಬಿಡುತ್ತೆ ಅನಿಸುತ್ತೆ. ನಮ್ಮ DVG ಇದು ಕಗ್ಗ ಇದ್ದ ಹಾಗೆ 4ನೇದು ಅರ್ಧ ಸಾಲು ಅದ್ಭುತ ಇರ್ತದೆ. ಹಾಗೆ ಇಲ್ಲಿ ನೋಡಿ, ಸ್ಥಿರವಾಗಿ ಕೂಡಿದ ಸ್ನೇಹ ಬುದ್ಧಿಯೇ ಆರತಿ. ಆರತಿ ಅಂದರೆ ಏನು ತಾವು ಗಮನಿಸ್ಬೇಕು. ದೇವಸ್ಥಾನದಲ್ಲಿ ಆರತಿ ಮಾಡ್ತಾರೆ, ಮಂಗಳಾರತಿ ಮಾಡ್ತಾರೆ ಭಗವಂತನಿಗೆ. ಅಲ್ಲಿವರೆಗೂ ಪ್ರಾಂಗಣದಲ್ಲಿ ಮಾತಾಡ್ತಾ ಕೂತಿರ್ತಾರೆ ಜನ ಎಲ್ಲ. ಯಾವಾಗಲೂ ನಾವು ದೇವಸ್ಥಾನ ಪೂಜೆ ಕೊಟ್ಟರೆ ಏನು ಕೆಲಸ ನಮ್ಮದು? ಇಟ್ ಇಸ್ ಅನ್ ಅಫೇರ್ ಬಿಟ್ವೀನ್ ದಿ ಪ್ರೀಸ್ಟ್ ಆ್ಯಂಡ್ ದಿ ಗಾಡ್. ಅವ್ರು ನೋಡಿ ಮಾಡ್ತಾರೆ. ನಾವು ಸುಮ್ಮನೆ ಕೂರ್ತೀವಿ ಹೊರಗಡೆ ಮಾತಾಡ್ತಾ. ಇನ್ಕ್ರಿಮೆಂಟ್ ಏನು ಬಂತು, ಸಕ್ಕರೆ ರೇಟು, ಅಣ್ಣ ಹಜಾರಿ ಎಲ್ಲ ಮಾತಾಡ್ತಿರ್ತೀವಿ. ಮಂಗಳಾರತಿ ಗಂಟೆ ಹೇ ಮಂಗಳಾರತಿ 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 ಓಡಿ ಹೋಗ್ತೀವಿ ಅಲ್ಲಿ. ಅಲ್ವಾ? ಹಾಗೆ ಅಲ್ವಾ? ಮಂಗಳಾರತಿ ಹೋಗಿ ನಿಂತ್ಕೊಳ್ಳೋದು, ಆವಾಗ ಕಣ್ಣು ಮುಚ್ಕೊಳ್ಳೋದು ನೋಡುವಾಗ. ಆ್ಯಕ್ಚುಲಿ ಆವಾಗ ಕಣ್ಣು ತೆಗಿಬೇಕು, ನೋಡ್ಬೇಕು ಅದನ್ನು. ಮೊದಲು ಮಂಗಳಾರತಿ ಮಾಡೋ ಉದ್ದೇಶ ಆ ಬೆಳಕಿನಿಂದ ಮುಖ ಕಾಣಿಸ್ಬೇಕು ಭಗವಂತಂದು ಅಂತ. ಅದು ಪದ್ಧತಿ ಇದೆ, ಮಂಗಳಾರತಿ ಮಾಡೋ ಪದ್ಧತಿ. ಸುಮ್ಮನೆ ಹಿಂಗೆ ತಿರುಗಿಸ್ಬಿಡೋದಲ್ಲ ಅದನ್ನು. ಮೊದಲು ದೇವಸ್ಥಾನದೊಳಗೆ ಪ್ರಕಾಶವಾದ ದೀಪ ಇರಬಾರ್ದು ಅಂತ ಒಂದು ಸಿಸ್ಟಮ್ ಭಾರತೀಯ ಸಂಪ್ರದಾಯದಲ್ಲಿ. ನಂದಾದೀಪ ಮಾತ್ರ ಇರಬೇಕು. ಕಾರಣ ಇಷ್ಟೇ, ಭಗವಂತ ಸುಲಭಕ್ಕೆ ಸಿಗಬಾರ್ದು, ಪ್ರಯತ್ನ ಮಾಡಿದರೆ ಮಾತ್ರ ಸಿಗಬೇಕು ಸಾಧಕರಿಗೆ ಅಂತ ಅಷ್ಟೇ. ಭಗವಂತನ ಮೂರ್ತಿ ನೋಡೋಕ್ಕಾದರೂ ಪ್ರಯತ್ನ ಮಾಡಬೇಕಲ್ರಿ, ಅದು ಸರ್ಚಲೈಟ್ ಹಾಕಿ ತೋರ್ಸೋಕ್ಕಾಗತ್ತಾ? ಆರತಿ ಮಾಡಬೇಕಾದ್ರೆ ಮುಖದ ಹತ್ತಿರ ತೊಗೊಂಡು ಹೋಗ್ತಾರೆ, ಅವ್ನು ಕಣ್ಣು ಹತ್ತಿರ ತೊಗೊಂಡು ಹೋಗ್ತಾರೆ, ಹೀಗೆ ತರ್ತಾರೆ, ಕಾಲು ಹತ್ತಿರ ತರ್ತಾರೆ. ಆಗ ಭಗವಂತನ ವಿಗ್ರಹದ ಪೂರ್ತಿ ದರ್ಶನ ಆಗ್ತದೆ. ಆಗ ಮನಸ್ಸು, ನಿಮ್ಮ ಮನಸ್ಸು ಭಗವಂತನ ಚಿಂತೆಯೊಳಗೆ ಮಗ್ನ ಆಗಿ ಹೋಗ್ತದೆ. ಎಷ್ಟೋ ಜನಕ್ಕೆ ನೋಡಿ ಉಳಿದೊತ್ತಿಗಿರಲ್ಲ, ಆ ಒಂದು ಕ್ಷಣ ಮಾತ್ರ ಕಣ್ಣು ಮುಚ್ಕೊಂಡು ಭಕ್ತಿ ಬಂದಿರುತ್ತೆ ಎಲ್ಲರಿಗೂ ಮಂಗಳಾರತಿ ಮಾಡಬೇಕಾದ್ರೆ. ಅದನ್ನು ಹೇಳ್ತಾರೆ, ಸ್ಥಿರವಾಗಿ ಕೂಡಿದ ಸ್ನೇಹ ಬುದ್ಧಿಯ ಆರತಿ. ಆರತಿ ಅಂದ್ರೇನು? ತಾದಾತ್ಮ್ಯತೆ ಬರಬೇಕದು. ವಿಗ್ರಹದ ಜೊತೆಗೆ ಭಗವತ್ ಚಿಂತನೆಯ ಜೊತೆಗೆ ನನ್ನ ತಾದಾತ್ಮ್ಯತೆ ಬಂದಾಗ ಅದು ಆರತಿ ಆದ ಹಾಗೆ. ಆ ಆರತಿ ಆಗೋದು ಯಾವಾಗ? ಸ್ಥಿರವಾಗಿ ಕೂಡಿದ ಸ್ನೇಹ ಬುದ್ಧಿಯ ಆರತಿ. ಯಾವಾಗ ನನ್ನಲ್ಲಿ ಸ್ನೇಹ ಬುದ್ಧಿ ಸೇರಿಕೊಂಡು ಅದು ಭದ್ರವಾಗಿದೆಯೋ ಅದು ಆರತಿ ಇದ್ದ ಹಾಗೆ. ಉಂಡ ಅನ್ನವೇ ನೈವೇದ್ಯ. ನಾನು ಊಟ ಮಾಡ್ತೀನಲ್ಲ ಭಗವಂತ ನಿನಗಿದೆ. ಬೇಂದ್ರೆ ಬಂದಾಗ ಹೇಳಿದ್ದೆ ನಾನು, ಅವ್ರ ಮನೆಗೆ ಅವರು ಅಜ್ಜಿ ಹೋಟೆಲ್ ನಡೆಸುವಾಗ 3 ಜನ ಬಂದರು, ಜಗಂಬರು ಬಂದರು. ಊಟಕ್ಕೆ ಹಾಕೋ ಅಂದರು. ಬನ್ನಿ ಸ್ನಾನ ಮಾಡಿ ಬನ್ನಿ ಅಂದ್ಲು. ಆಕೆ ಬಂದ ಸಂತೋಷ. ಊಟ ಮಾಡಿ ಬಂದರು. ಅವರು ಬಂದು ಕೂತ್ಕೊಂಡು 3 ಅಕ್ಕಿ, ಅವರು ಬೇಂದ್ರೆ ಹೇಳೋ ಸ್ಟೈಲ್ ಅದು, 3 ಸೇರು ಅಕ್ಕಿ ಅನ್ನ ತಿಂದರು ಅವರು ಅಂತ. ಎಲೆ ಇಷ್ಟುತ್ತರ ಗುಡ್ಡೆ ಗುಡ್ಡೆ ಅನ್ನ ಹಾಕಿದರೆ ಅವ್ರು ಏನು ಮಾಡಿದರು ಅಂದರೆ, ಕೊರಳಲ್ಲಿ ಲಿಂಗ ಕಟ್ಕೊಂಡಿದ್ರಲ್ಲ, ಬಿಚ್ಚಿದ್ರಂತೆ. ಬಿಚ್ಚಿಗೆ ತೊಗೊಂಡು ಕೈಲಿ ಹಿಡ್ಕೊಂಡ್ರು. ಓಂ ನಮಃ ಶಿವಾಯ ನುಂಗಿಬಿಟ್ರು. ಇವ್ರಿಗೆ ಗಾಬರಿ, ಹುಡುಗ, ಇವರು 10 ವರ್ಷ ಹುಡುಗ ಮುಂದೆ ನಿಂತ್ಕೊಂಡಿದ್ದಾರೆ. ಲಿಂಗ ನುಂಗಿಬಿಟ್ರು ಒಳಗಡೆ. ನುಂಗಿಬಿಟ್ಟು 3 ಸೇರು ಅಕ್ಕಿ ಅನ್ನ ಊಟ ಮಾಡಿದರು. ಊಟ ಮಾಡಿ ಬಂದು ಎಲ್ಲ ಹೊರಗೆ ಕೂತ್ಕೊಂಡು ಆಮೇಲೆ ಓ ಅಂದರು. ಆ ಲಿಂಗ ಹೊರಗೆ ಬಂತು, ಕಟ್ಕೊಂಡ್ರು. ಲಿಂಗ ತೃಪ್ತಿ ಆಯಿತು ಅಂತ ಕಟ್ಕೊಂಡು ಹೋದರು. ನಾನು ವಯಸ್ಸು, ನನಗೆ ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಬೇಂದ್ರೆ ಕೇಳೋರು, ನೀವೆಲ್ಲ ಸೈನ್ಸಲ್ಲೇ ನೀವು ಹೆಂಗೆ ಬಂತು ಹೇಳಿ ಹೊರಗೆ? ಅದು ನೀವು ಟ್ರ್ಯಾಕೆ 1 ವೇ ಟ್ರಾಫಿಕ್ ಅಂತ ಹೇಳ್ತಿರ್ತೀವಿ, ಒಳಗೆ ಹೋಗ್ತೀವಿ, ಹೊರಗೆ ಬರಲ್ಲ ಅಂತೀರಿ. ನಾನು ನೋಡಿದ್ದೇನೆ ಅದನ್ನು. ಅನ್ನ ಜೊತೆಗೆ ತಿಂದರು ಅಂದರೆ ನೈವೇದ್ಯ ಅಂದರೆ ನಾ ತಿನ್ನೋದೇ ನಿನಗೆ ನೈವೇದ್ಯ ಅಂತ ಹೊಟ್ಟೆಯಲ್ಲಿ ಅಷ್ಟೇ. ಅದೇ ನೋಡಿ ಹೇಗಿದೆ, ಉಂಡು ಅನ್ನವೇ ನೈವೇದ್ಯ. ಅವ್ರು ಅನ್ನದ ಜೊತೆಗೆ ನೈವೇದ್ಯ ಮಾಡ್ಕೊಂಬಿಟ್ರು. ಈಶ್ವರ ಲಿಂಗ ಕೂಡ ನುಂಗ್ಬಿಟ್ರು. ಆಮೇಲೆ ಹೊರ ತೆಗೆದು ಕಟ್ಕೊಂಡು ಹೋಗ್ಬಿಟ್ಟು ಶಿವ ತೃಪ್ತಿ ಆದ ಅಂಥೇಳಿ ಹೋಗೋದು. ಅದು ದೈಹಿಕವಾಗಿ ಆಗಿರಬೇಕೇನೋ, ಆದರೆ ಮಾನಸಿಕವಾಗಿ ಹೇಳ್ತಾರೆ, ನಾನು ಏನು ಊಟ ಮಾಡ್ತೇನೋ, ನಾವು ಊಟ ಮಾಡೋದು ಒಳ್ಳೇದು ತಾನೇ ಊಟ ಮಾಡೋದು. ನೈವೇದ್ಯ ಅಂದರೆ ನನಗೆ ಯಾವುದು ಒಳ್ಳೇದು ಅನಿಸುತ್ತೋ ಅದನ್ನೇ ಅರ್ಪಣೆ ಮಾಡುವ ಹಾಗೆ. ನಾನು ಊಟ ಮಾಡಿದ ಅನ್ನನೇ ನೈವೇದ್ಯಪ್ಪ ನಿನಗೆ ಅಂಥೇಳಿ. ಕೊನೆ ಶ್ಲೋಕ ಅಷ್ಟಲು ಬಹಳ ಅದ್ಭುತವಾದದ್ದು. ಅನ್ಯ ದೇವತೆ ಯಾಕೆ, ಅನ್ಯ ಪ್ರತಿಮೆ ಯಾಕೆ, ಅನ್ಯ ದೇವತೆ ಯಾಕೆ, ಅನ್ಯ ಪ್ರತಿಮೆ ಯಾಕೆ, ಅನ್ಯವಾದ ಮಂತ್ರ ತಂತ್ರಗಳೇಕೆ, ಎನ್ನಲ್ಲಿ ಭರಿತ ಸಾಧನಗಳು ಇರುತ್ತೀರೆ, ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜಿಸುವೆ, ಎನ್ನಲ್ಲಿ
ಭರಿತ ಸಾಧನಗಳು ಇರುತ್ತಿರಲು ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜಿಸುವೆ, ಸ್ವಾಮಿಯ ಪೂಜಿಸುವೆ. ಎನ್ನ ಬಿಂಬ ಮೂರುತಿಯ ಪೂಜಿಪೇನ, ಮನ ಮುಟ್ಟಿ ಅನುದಿನ ಮರೆಯದೆ ಮರೆಯದೆ. ಎನ್ನ ಬಿಂಬ ಮೂರುತಿಯ ಪೂಜಿಪೆ ನಾನು, ಪೂಜಿಪೆ ನಾನು, ಪೂಜಿಪೆ ನಾನು. ಅನ್ಯ ದೇವತೆ ಯಾಕೆ, ಅನ್ಯ ಪ್ರತಿಮೆ ಯಾಕೆ? ಯಾಕೆ ಹುಡ್ಕೊಂಡು ಹೋಗ್ತೀರಿ ಬೇರೆ ದೇವತೆಗಳನ್ನ, ಪ್ರತಿಮೆಗಳನ್ನು? ಅನ್ಯವಾದ ಮಂತ್ರ ತಂತ್ರ ಬೇಕೆ. ಇದನ್ನು ಗಮನಿಸಬೇಕು. ಕುವೆಂಪು ಅವರು ಇದೇ ಮಾತೇ ಹೇಳ್ತಾರೆ. ಕುವೆಂಪು ಅವರು ಅದ್ಭುತವಾದ ಮಾತು ಹೇಳ್ತಾರೆ. ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆ ಏಕೆ? ನಿನ್ನ ಕಡೆ ಬರಬೇಕಾದ್ರೆ ಭಗವಂತ ಈ ಅಲಂಕಾರ ಯಾಕೆ ಬೇಕು ನನಗೆ? ಅದೇ ಅದನ್ನೆಲ್ಲ ದೊಡ್ಡ ಮನಸ್ಸೆಲ್ಲ ಒಂದೇ ರೀತಿ ತುಡಿತಾ ಇರ್ತದೆ ಅಂತ. ಕುವೆಂಪು ಹೇಳೋದು ಮಂತ್ರ ತಂತ್ರಗಳು ಯಾಕೆ ಬೇಕು ನಡುವೆ, ಮರೆ ಯಾಕೆ, ಮಂತ್ರಗಳ ಮರೆ ಏಕೆ ಅಂತ ಕೇಳ್ತಾರೆ. ಅದೇ ಮಾತನ್ನು ಟ್ಯಾಗೋರ್ ಹೇಳ್ತಾರೆ, ವೆನ್ ಐ ಕಮ್ ಫಾರ್ ಯೂನಿಯನ್ ಮಾಸ್ಟರ್ ದ ಜಿಂಗಲ್ಸ್ ಕಮ್ ಇನ್ ದ ವೇ ಅಂತ. ನಾನು ಡಾನ್ಸರ್ ಆಗಿ ನಿನ್ನ ಮುಂದೆ ಬಂದಿದ್ದೇನೆ, ನಿನ್ನ ಹತ್ತಿರ ಬಂದಾಗ ಆ ಗೆಜ್ಜೆ ಸಪ್ಪಳ ಕಿರಿಕಿರಿ ಮಾಡ್ತಪ್ಪ, ನಿನ್ನ ಹತ್ತಿರ ಬಂದಾಗ ಸಪ್ಪಳ ಡಿಸ್ಟರ್ಬ್ ಮಾಡ್ತದೆ, ಬೇಡ ನನಗೆ ತೆಗೆದು ಹಾಕ್ತೀನಿ ಅಂತ. ಅಂದರೆ ಯಾವುದೂ ಬೇಕಾಗಿಲ್ಲ ಭಗವಂತನ ಹತ್ತಿರ ಹೋಗುವಾಗ ಅಂತ. ಅನ್ಯ ದೇವತೆ ಯಾಕೆ, ಅನ್ಯ ಪ್ರತಿಮೆ ಯಾಕೆ, ಅನ್ಯವಾದ ಮಂತ್ರ ತಂತ್ರ ಏಕೆ? ಅದಕ್ಕೆ ಹೇಳ್ತಾರೆ, ಎನ್ನಲ್ಲಿ ಭರಿತ ಸಾಧನೆಗಳು ಇರುತ್ತಿರಲು. ಸಾಧನ ಅಲ್ಲ, ಸಾಧನೆ. ಈ ಸಾಧನೆ ಇದೆಯಲ್ಲ, ಕೈ ಕಾಲು ದೇಹ ಶಿರ ಬುದ್ಧಿ ಮನಸ್ಸು ಎಲ್ಲ ಇದೆಯಲ್ಲ, ಇವೆಲ್ಲ ಸಾಧನೆಗಳು ಕುಂತ್ಕೊಂಡಿದ್ದಾವೆ. ಅದನ್ನು ನೆನೆಸ್ಕೊಂಡಿಲ್ಲ ಎಷ್ಟು ದಿವಸ ನಾನು. ಅದನ್ನು ನೆನೆಸ್ಕೊಂಡು ಬಳಸ್ಕೊಂಡು ನಿನ್ನ ಪೂಜೆಗೆ ಬಂದರೆ ಅನ್ಯ ಪ್ರತಿಮೆ ಬೇಕಾಗಿಲ್ಲ, ಅನ್ಯ ವಿಗ್ರಹ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ ಅಂಥೇಳಿ ಎನ್ನಲ್ಲೇ ಭರಿತ ಸಾಧನೆಗಳು ಇರುತ್ತಿರಲು ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜೆ ಮಾಡುವೆ. ಮನಸ್ಸಿಂದ ತೃಪ್ತಿಯಾಗುವವರೆಗೂ ಪೂಜೆ ಮಾಡ್ತೇನೆ ಅಂತ. ಆಗ ಹೊರಗಿನ ವಿಗ್ರಹ ಬೇಕಾಗಿಲ್ಲ. ಈ ಮನೋಚಿಂತನೆ, ಮನಸ್ಸಿನ ಪೂಜೆ ಬಹಳ ಮುಖ್ಯ ಅನ್ನೋದನ್ನು ವ್ಯಾಸರಾಯರು ಅವತ್ತು ಹೇಳಿದ್ರಲ್ಲ, ಅವರ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಬೇಕು. ರಾಮನಾಮ ಇದಾದ್ಮೇಲೆ ತುಂಬ ಪ್ರಚಾರವಾಗಿರುವಂಥದ್ದು, ತುಂಬ ಗೊತ್ತಿರುವಂಥದ್ದು, ಆದರೆ ಬಹಳ ವಿಶೇಷವಾದಂಥ ಪುರಂದರದಾಸರ ಪದ, ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟವಾದಂಥ ಪದ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಬಹಳ ಪ್ರಸಿದ್ಧವಾದಂಥದ್ದು, ತುಂಬ ಜನ ಹಾಡಿದಂಥದ್ದು. ಆದರೆ ಒಂದು ವಿಶೇಷ ಅರ್ಥ ಇದೆ ಅನ್ನೋದನ್ನು ಪ್ರಯತ್ನ ಮಾಡ್ತಿದ್ದೀವಿ ಅಷ್ಟೇ. ಮೇಲ್ನೋಟಕ್ಕೆ ಪುರಂದರದಾಸರಿಗೆ ಪಾಯಸ ಎಷ್ಟು ಸೇರ್ತಿತ್ತೋ ಗೊತ್ತಿಲ್ಲ. ಪಾಯಸ ಅಂದರೆ ಏನು? ರಾಮ, ಕೃಷ್ಣ ಮತ್ತು ವಿಠ್ಠಲ ಅಂತ ಹೇಳಬೇಕಾದ್ರೆ ಒಂದು ಏನಾದರೂ ಕಾರಣ ಇರಬೇಕಲ್ಲ ಅಂತ ಹುಡುಕಿ ನೋಡಿದಾಗ ಅದ್ಭುತವಾದಂಥ ಒಂದು ವಿಚಾರ ಗೊತ್ತಾಗುತ್ತೆ ಈ ಹಾಡಿನ ಮೂಲಕ. ಮೇಲ್ನೋಟಕ್ಕೆ ತುಂಬ ಸುಲಭದ ಹಾಡು, ಪಾಯಸ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತಾರೆ ಅಷ್ಟೇ, ರೆಸಿಪಿ ಅದು ಆ್ಯಕ್ಚುಲಿ ಆಗಿದೆ. ಆದರೆ ಅದನ್ನು ಓದಬೇಕು. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಕೋಟೆಯವರ ಬಾಯಿಂದ ಕೇಳೋಣ. ಓಕೆ ಓಕೆ ಹಾಂ ಫಸ್ಟ್ ಕ್ಲಾಸ್. ಹಾಂ ಗಮ ಪಮ ಗರಿಗ ಪಮ ಗರಿಸನಿ ನೀ ಸಮಗರಿಸ. ರಾಮನಾಮ ಪಾಯಸಕ್ಕೆ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ, ಮೊದಲೆಷ್ಟೇ ಸಾಕು ರಾಮು, ವಾಲ್ಯೂಮ್ ಜಾಸ್ತಿ ಬೇಡ. ಗಮ ಪಮ ಗರಿ ಸ್ವಲ್ಪ ಕೊಡಿ. ಹಲೋ 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 ಸ್ವಲ್ಪ ಬೇಸ್ ಕಡಿಮೆ ಮಾಡಿ ಸರ್ ರಾಮು. ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ. ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ. ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ. ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ.
ಸುಮ್ಮನ ಸಜ್ಜಿಗೆ ತೆಗೆದು ಸಣ್ಣ ಶಾವಿಗೆಯ ಹೊಸೆದು ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಹೃದಯವೆಂಬ ಮಡಕೆಯಲ್ಲಿ ಭಾವವೆಂಬ ಹೆಸರನ್ನಿಟ್ಟು ಬುದ್ಧಿಯಿಂದ ಪಾಕವ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ಹೃದಯವೆಂಬ ಪಾತ್ರೆಯೊಳಗೆ ಹೃದಯವೆಂಬ ಮಡಕೆಯಲ್ಲಿ ಭಾವವೆಂಬ ಹೆಸರನ್ನಿಟ್ಟು ಬುದ್ಧಿಯಿಂದ ಪಾಕವ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ಬುದ್ಧಿಯಿಂದ ಪಾಕ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ಬುದ್ಧಿಯಿಂದ ಭಾಗವ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಆನಂದ ಆನಂದವೆಂಬು ತೇಗು ಬಂದಾಗ ಎರಡು ಆನಂದ ಆನಂದವೆಂಬು ತೇಗು ಬಂದಾವು ಎರಡು ಆನಂದ ಮೂರ್ತಿ ನಮ್ಮ ಪುರಂದರ ವಿಠಲನ ನೆನೆಯಿರು ವಿಠಲನ ನೆನೆಯಿರೋ ಪುರಂದರ ವಿಠಲನ ನೆನೆಯಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಗಮ ಬಮ ಗರಿ ಸನಿ ಸಮ ಗರಿ ಸ ಮಬ ಸಾನಿ ನಮ ಬಮ ಗಮ ಗರಿ ಸ ಸನಿ ಸಮ ಗರಿ ಸ ಪಸನಿ ನಮ ಸಮ ಗರಿ ಸ ನಿದ ಬಮ ಗರಿ ಸ ಸಮಗರಿ ಸತ ಬಸನಿ ದ ಬ ಸಮಗರಿ ಸತ ಸನಿ ದ ಮಗರಿ ಸ ಸಮಗರಿ ದ ಸಾನಿ ದ ಮಗರಿ ಸತ ನಿ ದ ಮಗರಿ ಸ ತಜ್ಜಂ ತತಜಂ ತತಜಂ ಜಂ ತಜ್ಜಂ ತತಜಂ ತತಜಂ ಜಂ ತತ್ತರಗಿಡತಗೆ ಜಂ ಜಂ ತಿತ್ತರಗಿಡತಗೆ ಜಂ ಜಂ ತೊಂ ತರಗಿಡತಗೆ ನಂ ನಂ ತರಗಿಡತಗೆ ಜಂ ಜಂ ವಿಠಲ ವಿಠಲ ಪುರಂದರ ವಿಠಲ ಶ್ರೀಗರಿ ವಿಠಲ 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 ಪುರಂದರ ವಿಠಲ 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 ಪುರಂದರ ವಿಠಲ 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 ಗೋವಿಂದಾಗರಿ ವಿಠಲ ವಿಠಲ ಗೋವಿಂದ ವಿಠಲ ವಿಠಲ ಗೋವಿಂದಾಗರಿ ವಿಠಲ ವಿಠಲ ಗೋವಿಂದ ವಿಠಲ ವಿಠಲ ಪುರಂದರ ವಿಠಲ ಶ್ರೀಗರಿ ವಿಠಲ ಗೋವಿಂದ ವಿಠಲ ವಿಠಲ ಪುರಂದರ ವಿಠಲ 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 ಗೋವಿಂದ ವಿಠಲ ವಿಠಲ ಗೋವಿಂದ ವಿಠಲ ವಿಠಲ ಗೋವಿಂದ ವಿಠಲ ವಿಠಲ ಗೋವಿಂದ ಆನಂದ ಮೂರ್ತಿ ನಮ್ಮ ಪುರಂದರ ವಿಠಲನ ನೆನೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಬಾಯಿ ಚಪ್ಪರಿಸಿರೋ ಬಾಯಿ ಚಪ್ಪರಿಸಿರೋ ಪುರಂದರದಾಸರು ಉತ್ತರ ಕರ್ನಾಟಕದಲ್ಲಿ ಇದ್ರು ಅಂತ ಖಾತ್ರಿ ಆಗುತ್ತೆ. ಪಾಯಸಕ್ಕೆ ಸಕ್ಕರೆ ಹಾಕ್ಕೊಂಡು ತಿನ್ನೋದು ಆ ಉತ್ತರ ಕರ್ನಾಟಕ ಕಡೆ ನಮ್ಮ ಕಡೆ ಅಭ್ಯಾಸ ಅದು. ಏನು ಕೊಟ್ಟರೂ ಸಕ್ಕರೆ ಹಾಕಬೇಕು. ಪಾಯಸಕ್ಕಂತೂ ಬಿಡಿ, ಬುಂದೇ ಲಾಡು ಮಾಡಿದರೆ ಸಕ್ಕರೆ ಹಾಕ್ಕೊಂಡೇ ತಿನ್ನಬೇಕು. ನಾನು ನೋಡಿದ್ದೇನಂತವ್ರು ಬುಂದಿ ಲಾಡುನ ಬೇಕಾದ್ರೆ ಸಕ್ಕರೆ ಇರುತ್ತೆ, ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತುಪ್ಪದಲ್ಲಿ ಎದ್ಕೊಂಡು ತಿನ್ನಬೇಕು. ನಾವೆಲ್ಲ ಸುಮ್ಮನೆ ಕೊಲೆಸ್ಟ್ರಾಲ್ ಅಂತೀವಿ. ಅದು ಏನು ಇರಲಿಲ್ಲ ಅನ್ಸುತ್ತೆ ಆವಾಗ. ಅದು ತುಪ್ಪನೇ ಚೇಂಜ್ ಆಗಿದೆಯೋ ಗೊತ್ತಿಲ್ಲ. ನಮ್ಮ ಮನೆಗೆ ಬರುವಂಥವರು
ಈ ಬುಂದಿ ಲಾಡುನ ದೊನ್ನೆಯಲ್ಲಿ ತುಪ್ಪದಲ್ಲಿ ಎದ್ದಬೇಕು ಹಿಂಗೆ, ಅದು ಬ್ಲಾಟಿಂಗ್ ಪೇಪರ್ ಹೀರ್ಕೊಂಡಂಗೆ ಹೀರ್ಕೊಳ್ಳುತ್ತೆ. ಒಂದು ಲಾಡು ತಿನ್ನೋ ಹೊತ್ತಿಗೆ ಪೂರ್ತಿ ಖಾಲಿ, ದೊನ್ನೆ ಖಾಲಿ ಅನ್ಬೇಕು ಅಂತ ಹಾಕಬೇಕು. ಅದಕ್ಕೆ ಸಕ್ಕರೆ ಹಾಕ್ಕೋಬೇಕು. ಹೋಳಿಗೆಗೆ ಸಕ್ಕರೆ ಹಾಕ್ಕೊಂಡೇ ತಿನ್ನೋದು ಅಭ್ಯಾಸ. ಅದು ಇಲ್ಲಿ ಹೇಳ್ತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ರಾಮನಾಮ ಅನ್ನೋದೇ ಪಾಯಸ, ಅದೇ ಸಾಕಷ್ಟು ಸಿಹಿಯಾಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ತಿನ್ನೋಕ್ಕಾಗಲ್ಲ ನನಗೆ, ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಅದಕ್ಕೆ ಕೃಷ್ಣನಾಮ ಸಕ್ಕರೆ ಹಾಕ್ಕೋಬೇಕು. ರಾಮನಾಮ ಅನ್ನೋದೇ ಅಪ್ಯಾಯಮಾನವಾದಂಥದ್ದು, ಒಂದು ಮನಸ್ಸಿಗೆ ಧನ್ಯತೆ ಕೊಡುವಂಥದ್ದು, ಜೀವನ ಉದ್ಧಾರ ಮಾಡುವಂಥದ್ದು. ಅದಷ್ಟೇ ಸಾಲದು ನನಗೆ, ಅದ್ರ ಜೊತೆಗೆ ಕೃಷ್ಣನಾಮನೂ ಸೇರ್ಕೋಬೇಕು. ಅದ್ರ ಜೊತೆಗೆ ತುಪ್ಪ ಇಲ್ಲದೆ ಹೋದರೆ ಹೇಗೆ ತಿನ್ನೋದು ಪಾಯಸ? ಅದಕ್ಕೆ ವಿಠ್ಠಲ ನಾಮ ತುಪ್ಪವೇ ಬೆರೆಸಿ ಬಾಯಿ ಚಪ್ಪರಿಸಿರೋ ಅಂತ. ಮೇಲ್ನೋಟಕ್ಕೆ ತುಂಬ ಚೆನ್ನಾಗಾಯ್ತಿದ್ದು, ನಿಜವಾದ ಅರ್ಥ ಬೇರೆ ಇದೆ ಇದಕ್ಕೆ. ರಾಮ ತನ್ನ ಕರ್ಮಕ್ಕೆ ಹೆಸರಾದಂಥವನು, ಕರ್ಮವನ್ನು ಬಿಗಿಯಾಗಿ ನಡೆಸಿದಂಥವನು. ತಂದೆ ಹೇಳಿದರು ಅಂದರೆ ತನ್ನ ರಾಜ್ಯದ ಘನ ಪದವಿಯನ್ನು ಬಿಟ್ಟು ಕಾಡಿಗೆ ಹೋದವನು. ಆಗ ತಾನು ಮದುವೆಯಾದಂಥ ಹೆಂಡ್ತಿನ ಕರ್ಕೊಂಡು ಕಾಡಿಗೆ ಹೋದವನು. 14 ವರ್ಷ ವನವಾಸದಲ್ಲಿದ್ದಂಥವನು. ಬಂದ ಮೇಲೆ ತನ್ನ ಹೆಂಡತಿ ಬಗ್ಗೆ ಒಂದು ಅಪವಾದ ಬಂತು ಅಂದ ತಕ್ಷಣ ಏನೂ ಚಿಂತೆ ಮಾಡಲಿಲ್ಲ. ಸೀತಾರಾಮನಕ್ಕಿಂತ ರಾಜಾರಾಮ ದೊಡ್ಡವನು ಅಂತ ಹೇಳಿ ಸೀತೆಯನ್ನೇ ಕಾಡಿಗೆ ಕಳಿಸ್ದ. ರಾಜಾರಾಮನಿಗೆ ಬೇರೆ ಹಾದಿ ಇಲ್ಲ, ಸೀತಾರಾಮ ಏನಾದರೂ ಮಾಡ್ಕೋಬಹುದು. ರಾಜಾರಾಮನ ಅದಕ್ಕೆ ಹೇಳ್ತಾರೆ ಸೀಸರ್ಸ್ ವೈಫ್ ಶುಡ್ ಬಿ ಅಬವ್ ಬೋರ್ಡ್ ಅಂತ. ಚಕ್ರವರ್ತಿ ಹೆಂಡತಿ ಭಾಳ ಹುಷಾರಾಗಿರಬೇಕು. ಹಾಗೆ ತಾನು ರಾಜನಾಗಿದ್ದವನು ತನ್ನ ಹೆಂಡತಿ ಬಗ್ಗೆ ಮಾತು ಬಂದಾಗ ಕಳಿಸ್ದ. ಅಂದರೆ ತನ್ನ ಕರ್ಮದ ಬಗ್ಗೆ ತುಂಬ ಬಿಗಿಯಾಗಿದ್ದವನು. ರಾಮ ಕರ್ಮದ ಪ್ರತಿರೂಪ, ಕೃಷ್ಣ ಜ್ಞಾನದ ಪ್ರತಿರೂಪ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ. ಉಪನಿಷತ್ತನ್ನು ಎತ್ತಿ ಕೊಟ್ಬಿಟ್ಟ, ಕಂಡೆನ್ಸ್ ಮಾಡಿ ನಮ್ಮ ಕೈಯಲ್ಲಿ ಭಗವದ್ಗೀತೆ ರೂಪದಲ್ಲಿ. ಜ್ಞಾನ ಕೊಟ್ಟವನವನು. ಆದ್ದರಿಂದ ನನಗೆ ರಾಮ ಕರ್ಮದ ಪ್ರತೀಕವಾದರೆ ಕೃಷ್ಣ ಜ್ಞಾನದ ಪ್ರತೀಕ ಆಗ್ತಾನೆ. ತಾವು ಗಮನಿಸಿರ್ಬೇಕು. ಮೂರನೇದು ತುಪ್ಪ ಬೇರೆ ಸೇರಿಸ್ಕೋಬೇಕಲ್ಲ ಅದಕ್ಕೆ. ವಿಠ್ಠಲ ಭಕ್ತಿಯ ಸ್ವರೂಪ. ತಾವು ನಮ್ಮ ಕಡೆ ಮೂರಿದೆ. ನಮ್ಮ ಕಡೆ ಅನ್ನಬ್ರಹ್ಮ, ದುಡ್ಡಿನ ಬ್ರಹ್ಮ ಮತ್ತು ಭಜನೆ ಬ್ರಹ್ಮ ಅಥವಾ ನಾದ ಬ್ರಹ್ಮ ಅಂತ 3 ಬ್ರಹ್ಮಗಳು. ಅದಲ್ಲ, ಅದು ಬೇರೆ, ಅದು ಕರೆಕ್ಟ್. ಇದೊಂದಿದೆ. ದುಡ್ಡಿನ ಬ್ರಹ್ಮ ಅಂದರೆ ನಮ್ಮ ವೆಂಕಟೇಶ್ವರ. ದುಡ್ಡು ಅಸಾಧ್ಯ, ಎಷ್ಟು ಹಾಕಿದ್ರು ಪಾಪ ಮದುವೆ ಸಾಲನ ತೀರ್ತಾ ಇಲ್ಲ. ಅಲ್ಲಿ ಬರೀ ದುಡ್ಡು, ಅದಕ್ಕೆ ದುಡ್ಡಿನ ಬ್ರಹ್ಮ ಅಂತ ಅದಕ್ಕೆ ಹೆಸರು. ಉಡುಪಿ ಕೃಷ್ಣನಿಗೆ ಅನ್ನಬ್ರಹ್ಮ ಅಂತಾರೆ. ಯಾರು ಹೋದರೂ ಅನ್ನ ಹಾಕಬೇಕಲ್ಲಿ, ಊಟಕ್ಕೆ ಹಾಕಬೇಕು, ಅನ್ನಬ್ರಹ್ಮ ಅಂತ. ಪುರಂದರ ವಿಠಲ ಪಾಂಡುರಂಗ ಇದ್ದಾನಲ್ಲ ಪಂಢರಪುರದಲ್ಲಿ, ಅವನು ನಾದಬ್ರಹ್ಮ ಅಂತ ಕರೀತಾರೆ. ತಾವು ಕೇಳಿದಿರಲಿಲ್ಲ, ಗೊತ್ತಿಲ್ಲ. ಅಲ್ಲಿ ಮುಂದೆ ವಾರ್ಕರಿ ಅಂತ ಬರ್ತಾರೆ. ಯಾವಾಗಲೂ ಪಾಂಡುರಂಗನ ಮುಂದೆ ಒಬ್ಬರು ತಂಬೂರು ಹಿಡ್ಕೊಂಡು ಕುಣಿತಾನೇ ಇರ್ತಾರೆ. ಇದು ಇವತ್ತಲ್ಲ, ಸಾವಿರಾರು ವರ್ಷ ನಡ್ಕೊಂಡು ಬಂದಂಥದ್ದು. ಆ ತಂಬೂರಿಯನ್ನು ಕೆಳಗಿಟ್ಟಿಲ್ಲ, ನಾದ ನಿಲ್ಲಿಸಿಲ್ಲ. ಅವನು ನಾದಪ್ರಿಯ ಅವನು. ಅದಕ್ಕೆ ತಾವು ನೋಡಿರಬೇಕು, ಪಾಳಿ ಪ್ರಕಾರ 4 ತಾಸು ಹಾಡ್ತಾ ಇರ್ತಾರೆ, ಕುಣಿತಾ ಇರ್ತಾರೆ. ಅಲ್ಲಿ ಬಂದು ಅವ್ರು ಬಂದು ಬೇರೆದವ್ರು ಬಂದು ಅವ್ರು ತಂಬೂರಿ ಕೊಟ್ಟು ಅವ್ರು ಶುರು ಮಾಡ್ತಾರೆ ಕುಣಿಯೋದಕ್ಕೆ. ಹೀಗೆ ಶತಶತಮಾನ ನಡ್ಕೊಂಡ್ಬಂದಿದೆ ಅದು. ಅದಕ್ಕೆ ನಾದಬ್ರಹ್ಮ ಅಂತ. ನಾದ ಅಂದರೆ ಏನು? ಯಾವ ಭಕ್ತಿ ಭಜನೆ ಮಾಡ್ತಿರುವಂಥದ್ದು, ಅದು ಧ್ಯಾನ ಭಕ್ತಿ. ರಾಮ ಕರ್ಮದ ಪ್ರತೀಕವಾದರೆ ಕೃಷ್ಣ ಜ್ಞಾನದ ಪ್ರತೀಕ, ವಿಠ್ಠಲ ಭಕ್ತಿಯ ಪ್ರತೀಕ. ಈಗ ವಿಠ್ಠಲ ವಿಠ್ಠಲ ಅಂತ ನೋಡ್ತಾ ಇದ್ದೆ ನಾನು. ಅವ್ರು ವಿಠ್ಠಲ ನಮ್ಗೆ ಗೊತ್ತಿಲ್ಲ, ನೀವೇ ತಾಳ ಹಾಕ್ತಾಯಿದ್ರಿ ಎಲ್ಲ ಕೂತವ್ರು. ಅದು ಭಕ್ತಿ ಬಂದ್ಬಿಡ್ತದೆ ವಿಠ್ಠಲ ಅಂತಂದಾಗ. ಅದಕ್ಕೆ 3 ಸೇರಬೇಕು ಜೀವನದಲ್ಲಿ ಅಂತ. ಬರೀ ಕರ್ಮ ಮಾರ್ಗ ಹಿಡಿದ್ರೆ ಸಾಲದು, ಬರೀ ಜ್ಞಾನ ಮಾರ್ಗ ಆದರೆ ಸಾಲದು, ಬರೀ ಭಕ್ತಿ ಆದರೆ ಸಾಲದು. 3 ಮುಪ್ಪರಿಗೊಳ್ಬೇಕು ಜೀವನದಲ್ಲಿ, ಅಂದಾಗ ಸರಿಯಾದ ಪಾಯಸ ಆಗುವಂಥದ್ದು. ಅದಕ್ಕೆ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ. ಆ ಕರ್ಮದ ಹಾದಿಯೊಳಗೆ ನಾನು ಬರೀ ಕರ್ಮದ ಹಾದಿ ಗೊತ್ತಿಲ್ಲ ಅನ್ನಂಗಿಲ್ಲ, ಜ್ಞಾನನೂ ಬೇಕಾಗತ್ತೆ ನನಗೆ. ಅದಕ್ಕೆ ಕೃಷ್ಣನಾಮ ಸಕ್ಕರೆಯನ್ನು ಸೇರಿಸ್ಕೋಬೇಕು. ಬರೀ ಅದಾದರೆ ಸಾಲದು, ಜ್ಞಾನ ಭಕ್ತಿ ಬಿಡೋಕ್ಕಾಗಲ್ಲ ನನಗೆ. ಬರೀ ನಾನು ನೋಡಿದ್ದೇನೆ, ಕರ್ಮ ಪಂಡಿತರು ನೋಡಿದ್ದೇನೆ. ಬನ್ನಂಜಿಯವರು ನಾಳೆ ಬರ್ತಾರೆ. ಅವ್ರು ಹೇಳಿದ ಮಾತೇ ಕೇಳಿದ್ದೆ. ಅವ್ರ ತಂದೆ ತರ್ಕ ಕೇಸರಿ ಆಗಿದ್ದರು ಅಂತ. ತರ್ಕ ಕೇಸರಿ ಆಗಿದ್ದರು, ತಾನೂ ಆಗಬೇಕು ಅಂದ್ಕೊಂಡ್ರಂತೆ. ಅವರೇ ಹೇಳಿದ ಮಾತನ್ನು ಇದನ್ನು ನನಗೆ ಹೇಳಿದರು. ನಾನು ನಮ್ಮ ತಂದೆ ಹಾಗೆ ತರ್ಕ ಕೇಸರಿ ಆಗಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಇದು ತರ್ಕಕ್ಕೆ ಸರಿ ಅಂತ. ತರ್ಕ ಕೇಸರಿ ಅಂತ. ಅದು ಹೃದಯಕ್ಕೆ ಮುಟ್ಟಲಿಲ್ಲ, ಅದಕ್ಕೆ ನಾನು ಹಾಡಿಗೆ ಬಂದೆ ನಾನು ಅಂತ ಹೇಳ್ತಾರೆ. ಬರೀ ತರ್ಕದಿಂದ ಮನಸ್ಸು ತೃಪ್ತಿ ಆಗೋಲ್ಲ, ಭಕ್ತಿಯಿಂದನೇ ಆಗಬೇಕಾದದ್ದು. ಅದಕ್ಕೆ ಮೇಲೆ ತುಪ್ಪ ಬೇಕದು, ಭಕ್ತಿ ಬೇಕು. ಅದಕ್ಕೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ ಆನಂತರ ಬಾಯಿ ಚಪ್ಪರಿಸಿರೋ. 3 ಸೇರಿಸ್ಕೊಳ್ಳಿ ಜೀವನದಲ್ಲಿ, ಅಂದರೆ ಜೀವನಕ್ಕೊಂದು ಹದ ಬರ್ತದೆ ಅಂತ ಹೇಳ್ತಾರೆ. ಅದು ಮಾಡೋದು ಹೇಗೆ ಪದ್ಧತಿ ಅಂತ ಹೇಳ್ತಾರೆ. ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ, ಒಮ್ಮನ ಗೋಧಿಯ ತಂದು
ವೈರಾಗ್ಯ ಕಲ್ಲಲ್ಲಿ ಬೀಸಿ ಸುಮ್ಮನ ಸಜ್ಜಿಗೆ ತೆಗೆದು ಸಣ್ಣ ಶಾವಿಗೆಯ ಹೊಸೆದು ಸಣ್ಣ ಶಾವಿಗೆಯ ಹೊಸೆದು ಸಣ್ಣ ಶಾವಿಗೆಯ ಹೊಸೆದು ಸುಮ್ಮನ ಸಜ್ಜಿಗೆ ತೆಗೆದು ಸಣ್ಣ ಶಾವಿಗೆಯ ಹೊಸೆದು ಸುಮ್ಮನ ಸಜ್ಜಿಗೆ ತೆಗೆದು ಸಣ್ಣ ಶಾವಿಗೆಯ ಹೊಸೆದು ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ಬಾಯಿ ಚಪ್ಪರಿಸಿರೋ ಬಾಯಿ ಚಪ್ಪರಿಸಿರೋ. ಈ ಮೂರನ್ನು ಸೇರಿಸಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಪಾಯಸ ಮಾಡೋ ಹಾದಿ, ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಸುಮ್ಮನ ಸಜ್ಜಿಗೆ ತೆಗೆದು ಸಣ್ಣ ಶಾವಿಗೆ ಹೊಸೆದು ಅಂತ ಪ್ರಾಸೆಸ್ ಹೇಳ್ತಾರೆ. ಅದು ಪದದ ಅರ್ಥ ಬೇರೆ ಇದೆ. ಒಮ್ಮನ ಗೋಧಿಯ ತಂದು ಒಂದು ಅರ್ಥ ಅನ್ಕೊಂಡ್ರೆ ಶುದ್ಧವಾದ ಗೋಧಿ ತರಬೇಕು ಅಂತ ಒಮ್ಮಾಗ್ತದೆ. ಒಮ್ಮನ ಅಂದರೆ ಏಕ ಮನಸ್ಸಿನ ಏಕಾಗ್ರ ಚಿತ್ತದಿಂದ ಮಾಡಬೇಕಾಗ್ತದೆ. ಒಮ್ಮನ ಒಂದೇ ಮನಸ್ಸಿನಿಂದ ಏಕಾಗ್ರ ಚಿತ್ತದಿಂದ ಮಾಡಬೇಕು. ಆ ಗೋಧಿ ಅನ್ನುವಂಥದ್ದು ಮೂಲ ಸಾಮಗ್ರಿ, ಪಾಯಸಕ್ಕೆ ಮೂಲ ಸಾಮಗ್ರಿ ಅದು. ಆ ಮೂಲ ಸಾಮಗ್ರಿ ಏಕಾಗ್ರ ಚಿತ್ತವಾಗಿರಬೇಕು. ನನ್ನ ಮನಸ್ಸು ಏಕಾಗ್ರ ಚಿತ್ತವಾಗದೆ ಎಷ್ಟು ಸಲ ಮಣಿ ತಿರುಗಿಸಿದ್ರೆ ಏನು ಪ್ರಯೋಜನ ಇಲ್ಲ ಅದು. ಆದ್ದರಿಂದ ಏಕಾಗ್ರ ಚಿತ್ತವಾದಂಥ ಮನಸ್ಸು ಬೇಕು. ಅದರ ಜೊತೆಗೆ ವೈರಾಗ್ಯ ಬೇಕು. ವೈರಾಗ್ಯ ಅಂದರೆ ಎಲ್ಲವನ್ನೂ ತ್ಯಾಗ ಮಾಡಿ ಹೋಗೋದು ಅಂತಲ್ಲ, ಇದಂ ನಮ್ಮಮ್ಮ ಅಂತ ಹೇಳಬೇಕು. ಏನು ಮಾಡಿದ್ರು ನಂದಲ್ಲ ಇದು ಅಂತ. ನಮ್ಮಲ್ಲಿ ಮಂತ್ರ ಮಾಡಿಸ್ಬೇಕಾದ್ರೆ, ಹೋಮ ಮಾಡಿಸ್ಬೇಕಾದ್ರೆ ಹೇಳ್ತಾರೆ, ಹಾಕಬೇಕಾದ್ರೆ ಹಾಕುವಲ್ಲಿ ಇದನ್ನು ಮಮ ಅಂತ ಹೇಳು ಅಂತ. ಇದು ನಂದಲ್ಲ ಅಂತ ಹೇಳಬೇಕು. ಅಹಂಕಾರ ಬಂದ್ಬಿಡುತ್ತೆ, ನಂದು ಕೊಡ್ತಾ ಇದ್ದೀನಿ ಅಂತ ಹೆದರಿಕೆ ಬಂದಾಗ ಕಷ್ಟ ಆಗ್ತದೆ, ಬರಬಾರ್ದು ಅಂತ. ಇದಂ ನಮ್ಮಮ್ಮ, ಇದು ನಂದಲ್ಲ, ನೀನು ಕೊಟ್ಟದ್ದು ಸ್ವಾಮ್ಯ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಅನ್ನೋ ಹಾಗೆ, ಅದೇ ನೀನು ಕೊಟ್ಟದ್ದು ನೀವು ವಾಪಸ್ ಕೊಡ್ತಾ ಇದ್ದೀನಿ ಅಂತ. ಒಂದು ಸಲ ನಾನು ಹೇಳಿದ್ದೆ, ಜಿ ವಿ ಅಯ್ಯರ್ ಹೇಳಿದ್ದನ್ನು. ಅವರು ಶಂಕರಾಚಾರ್ಯ ಸಿನಿಮಾ ಮಾಡಿದ ಮೇಲೆ ಕೇನ್ಸ್ಗೆ ಹೋಯ್ತು, ಫೆಸ್ಟಿವಲ್ಗೆ ಹೋಯ್ತಂತೆ. ಹೋದಾಗ ಒಬ್ಬರು ಜರ್ಮನ್ ಡೈರೆಕ್ಟರ್ ಬಂದರು, ಅವ್ರ ಮನೆಗೆ ರೂಮಿಗೆ ಬಂದ್ರಂತೆ. ಅವರಿಗೆ ಸಂಸ್ಕೃತ ಗೊತ್ತೇ ಇಲ್ಲ, ಇಂಗ್ಲೀಷ್ ಸಬ್ ಟೈಟಲ್ ನೋಡ್ಕೊಂಡಿದ್ದಾರೆ ಒಂದು ಚೂರು. ಸಿನಿಮಾ ಪೂರ್ತಿ ಆಗಿಲ್ಲ, ತೋರ್ಸೋಕೆ ಶುರು 15 ನಿಮಿಷ ಬಂದುಬಿಟ್ರಂತೆ ಅವ್ರಿಗೆ. ಜರ್ಮನ್ ಡೈರೆಕ್ಟ್ರ್ ಇವ್ರ ರೂಮಿಗೆ ಬಂದು, ವಾಟ್ ಎ ವಂಡರ್ಫುಲ್ ಮೂವಿ ಪ್ರೊಡ್ಯೂಸ್ಡ್ ಐಸೆ ಅಂದ್ರಂತೆ. ಎಂಥ ಅದ್ಭುತ ಸಿನಿಮಾ ಮಾಡಿದ್ದೀರಿ ಅಂತ. ಅವ್ರು ಈಗ ಶುರು ಆಯ್ತಲ್ಲ, ಮುಗ್ದಿಲ್ಲ ಇನ್ನು ಅಂತ ಇವ್ರು ಅಂದರು. ಬೇಕಿಲ್ಲ ನನಗೆ ಅಂತಾತ. ಮೊದಲನೇ ಸೀನಲ್ಲಿ ಅದ್ಭುತ ತೋರಿಸ್ಬಿಟ್ಟಿದ್ದೀರಿ, ಸಾಕು ನನಗೆ, ಇಡೀ ಸಿನಿಮಾ ಸಮರಿ ಸಿಕ್ಕೋಯ್ತು ನನಗೆ ಅಂದ್ರಂತ. ಏನು ಸಿಕ್ತು ಅಂತ. ನನಗೆ ಇಡೀ ನಿಮ್ಮ ಸಂಸ್ಕೃತಿ ಪರಿಚಯ ಆಯಿತು ಮೊದಲನೇ ಸೀನಲ್ಲಿ ಅಂತ. ಆ ಶಿವಗುರು ನಿಂತಿದ್ದಾರೆ ಪ್ರಾರ್ಥನೆ ಮಾಡೋದಕ್ಕೆ ನದಿಯಲ್ಲಿ, ಸೊಂಟಮಠ ನೀರಲ್ಲಿ ನಿಂತಿದ್ದಾರೆ ನದಿಯಲ್ಲಿ. ಅರ್ಘ್ಯ ಕೊಡಬೇಕು, ಸೂರ್ಯ ಬರ್ತಾ ಇದ್ದಾನಲ್ಲಿ. ಒಂದು ಬೊಗಸೆ ನೀರು ತೊಗೊಂಡ್ರು ನದಿಯಲ್ಲಿ, ಅಲ್ಲೇ ಅರ್ಘ್ಯ ಕೊಟ್ಟರು. 2-3 ಸಲ ಹಿಂಗೆ ಕೊಟ್ಟರು. ಅಷ್ಟು ಸಾಕಾಯಿತು ಜರ್ಮನ್ಗೆ. ಯಾಕೆ ಹೇಳ್ತೀರಂದರೆ, ದೃಶ್ಯ ಮಾಧ್ಯಮ ಮಾತನ್ನು ಮೀರಿ ಹೋಗುವಂಥದ್ದು. ಆತ ಹೇಳ್ದ, ಐ ಅಂಡರ್ಸ್ಟುಡ್ ಎ ಬ್ಯೂಟಿಫುಲ್ ಥಿಂಗ್ ಒಂದು ವಿಶೇಷ ಅರ್ಥ ಆಯಿತು. ಏನಪ್ಪ ಅಂದರೆ, ನದಿ ಅನ್ನುವಂಥದ್ದು ಸಮುದ್ರ, ಜೀವ ಹರ್ಕೊಂಡು ಹೋಗ್ತಾ ಇದೆ. ಜೀವ ನದಿ ಅದು. ಎಷ್ಟೊಂದು ಜೀವಗಳು ಹೋಗ್ತಾ ಇದೆ ಅದರೊಳಗೆ. ಅದಕ್ಕೆ ನಾನೇನು ಮಾಡ್ತೀನಿ, ನಾನೊಬ್ಬ ಜೀವ ನಿಂತ್ಕೊಂಡಿದ್ದೇನೆ ಸೊಂಟಮಠ ನೀರಲ್ಲಿ. ನೀನು ಕೊಟ್ಟಿರುವಂಥ ಜೀವ ಪ್ರವಾಹದಲ್ಲಿ ನನ್ನ ಶಕ್ತಿಗೆ ಇರುವಷ್ಟನ್ನು ತೊಗೊಂಡು ಮಹಾರಾಯ ನಿನಗೆ ಕೊಡ್ತೀನಪ್ಪ ಅಂತ ಒಪ್ಸೋದು, ಅದು ಅರ್ಘ್ಯ. ನೀನು ನದಿ ಹರ್ಕೊಂಡು ಹೋಗ್ತಾ ಇದೆ, ಅಷ್ಟು ಜೀವ ಪ್ರವಾಹದಲ್ಲಿ ನನ್ನ ಶಕ್ತಿ ಅಷ್ಟು ಒಂದು ಬೊಗಸೆ ಅಷ್ಟೇ, ಅದನ್ನು ತೊಗೊಂಡಿದ್ದೇನೆ ನಾನು. ಅದನ್ನು ತೊಗೊಂಡು ನಂದಲ್ಲ ಅದು ನಿನಗೆ ವಾಪಸ್ ಕೊಡ್ತೇನೆ ಅಂತ ಅರ್ಘ್ಯದ ರೂಪ ಅಂತ ಜರ್ಮನ್ ಡೈರೆಕ್ಟರ್ ಹೇಳಿದಾಗ ಅಯ್ಯರ್ ನನಗೆ ಹೇಳಿದ್ದು ಆಶ್ಚರ್ಯ ಆಯಿತು, ನನ್ನ ಕಲ್ಪನೆ ಇರಲಿಲ್ಲ ಅದು ಹೇಳ್ತಾರೆ ಅದನ್ನು. ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಇದಂ ನಮ್ಮಮ್ಮ, ಇದನ್ನು ಮಾಡ್ತಿರೋದು ನಂದಲ್ಲ ಅಂತ ವೈರಾಗ್ಯದಲ್ಲಿ ಬೀಸಬೇಕು, ಅದನ್ನು ಅರಿಬೇಕು. ವೈರಾಗ್ಯ ಸುಮ್ಮನೆ ಬರೋಲ್ಲ. ಪುರಂದರದಾಸರಿಗೆ ಕೂಡ ಹೆಂಡತಿ ಕಾರಣ ಆದಳು, ಮೂಗುತಿ ಕಾರಣ ಆಯಿತು. ಅವರು ಪುಣ್ಯಾತ್ಮರು, ಜನ್ಮದ ಸಂಸ್ಕಾರ ಇತ್ತು, ಒಂದು ಕ್ಷಣದಲ್ಲಿ ಬಂದುಬಿಡ್ತು. ನಮಗದು ಬರಲಿಲ್ವೇ? ಅರಿಬೇಕಾಗತ್ತೆ, ಅದಕ್ಕೆ ಹಾಕಿ ತಿಕ್ಕಬೇಕು ಅದನ್ನು, ಒಂದು ಸಲ ಆಗಲ್ಲ. ಅದಕ್ಕೆ ವೈರಾಗ್ಯ ಕಲ್ಲಲ್ಲಿ ಬೀಸಿ ಸುಮ್ಮನ ಸಜ್ಜಿಗೆ ತೆಗೆದು ಚಾಳಿಸಿ ತೆಗಿಬೇಕು ಅದನ್ನು. ಸುಮ್ಮನ ಅಂದರೆ ಒಳ್ಳೆಯ ಮನಸ್ಸು ಬೇಕು. ನೋಡಿ, ಹಂತಗಳನ್ನು ಹೇಳ್ತಾ ಹೋಗ್ತಾರೆ. ಏಕ ಮನಸ್ಸು ಇರಬೇಕು, ವೈರಾಗ್ಯ ಇರಬೇಕು, ಮಾಡುವಾಗ ಒಳ್ಳೆಯ ಮನಸ್ಸು ಸಂತೋಷದಿಂದ ಮಾಡಬೇಕು ಅದನ್ನು. ಸುಮ್ಮನ ಸಜ್ಜಿಗೆ ತೆಗೆದು ಸಣ್ಣ ಶಾವಿಗೆ ಹೊಸೆದು. ಶಾವಿಗೆ ಹೊಸೋದು ಇದೆಯಲ್ಲ, ಭಾಳ ಇಂಪಾರ್ಟೆಂಟ್ ಇದು. ಒಂದು ಹತ್ತಿ ತೊಗೊಳ್ಳಿ, ಹತ್ತಿ ಮುದ್ದೆ ತೊಗೊಂಡು ಬೆಂಕಿ ಹಚ್ಚಿದರೆ ಎಲ್ಲ ಕಡೆಗೆ ಬೆಂಕಿ ಹರಡ್ಕೊಂಡ್ಬಿಡುತ್ತೆ. ಒಂದು ಹತ್ತಿ ಗುಡ್ಡೆ ಇಟ್ಟು ಬೆಂಕಿ ಹಚ್ಚಿದ್ರೆ ಎಲ್ಲ ಕಡೆ ಬೆಂಕಿ ಹತ್ಕೊಂಡ್ಬಿಡುತ್ತೆ, ಒಂದು ಕ್ಷಣದಲ್ಲಿ ಪುರಪುರ ಸುಟ್ಟು ಹೋಗ್ಬಿಡುತ್ತೆ. ಅದನ್ನೇ ಹತ್ತಿಯನ್ನು ಬತ್ತಿ ಮಾಡಿ ದೀಪದಲ್ಲಿಟ್ಟರೆ ಏಕಮುಖವಾಗಿ ಉರಿತಾ ಇರ್ತದೆ. ಶಾವಿಗೆ ಅನ್ನೋದು ಜೀವನ ಏಕಮುಖವಾಗಿ ಇರಬೇಕು ಅಂತ ಹೇಳೋದಕ್ಕೆ ಅದು. ಮನಸ್ಸಿಂದ ತಂದ್ರಿ, ಸಂತೋಷವಾದ ಮನಸ್ಸಿಂದ ಮಾಡಿದ್ರಿ, ವೈರಾಗ್ಯ ಬಂತು. ಆದರೆ ಎಲ್ಲ ಮುಖದಲ್ಲಿ ಹರಿದು ಹೋಗೋದು ಬೇಡ, ಅದು ಒಂದೇ ಮುಖವಾಗಿ ಭಗವಂತನ ಕಡೆ ಇರಲಿ ಅಂಥೇಳಿ ಶಾವಿಗೆ ಸೋಸ್ಬೇಕು ಅದನ್ನು. ಶಾವಿಗೆ ಥರ ಮಾಡಿದಾಗ ಏಕಮುಖವಾಗಿ ಹೋಗ್ತದೆ ಅದು. ಸಣ್ಣ ಶಾವಿಗೆ ಹೊಸದು. ಮುಂದೇನು ಮಾಡಬೇಕು ಶಾವಿಗೆ ಆದಮೇಲೆ? ಹೃದಯವೆಂಬ ಮಡಕೆಯಲ್ಲಿ ಭಾವವೆಂಬ ಹೆಸರನ್ನಿಟ್ಟು, ಹೃದಯವೆಂಬ ಮಡಕೆಯಲ್ಲಿ
ಭಾವವೆಂಬ ಹೆಸರನಿಟ್ಟು ಬುದ್ಧಿಯಿಂದ ಪಾಕ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ಬುದ್ಧಿಯಿಂದ ಪಾಕವ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ಬುದ್ಧಿಯಿಂದ ಪಾಕವ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ಬುದ್ಧಿಯಿಂದ ಪಾಕವ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ. ಇದೆಲ್ಲ ಆಗಬೇಕಾದ್ರೆ ಒಂದು ಪಾತ್ರೆ ಬೇಕಲ್ಲ, ಅದಕ್ಕೆ ಅತ್ಯಂತ ಒಳ್ಳೆಯ ಪಾತ್ರೆ ಅಂದರೆ ನನ್ನ ಹೃದಯ. ಈ ಹೃದಯದಲ್ಲೇ ಭಾವನೆಗಳು ಬರುವಂಥದ್ದು. ಅದಕ್ಕೆ ಹೃದಯವೆಂಬೋ ಪಾತ್ರೆಯೊಳಗೆ ಭಾವವೆಂಬೋ ಹೆಸರನಿಟ್ಟು. ನನ್ನ ಭಾವ ಮುಖ್ಯ, ಭಾವಶುದ್ಧಿ ಇರಬೇಕು. ಭಾವಶುದ್ಧಿಯಿಂದ ಮಾಡ್ತೇನೆ, ಹೆಸರನ್ನಿಡ್ತೇನೆ. ಬುದ್ಧಿಯಿಂದ ಪಾಕ ಮಾಡಿ. ಯಾವಾಗಲೂ ಪಾಕ ಮಾಡೋದು ಬುದ್ಧಿ ಕೆಲಸ. ಬುದ್ಧಿ ಅಂದರೆ ಮಹಾತ್ಮ್ಯ ತಿಳ್ಕೊಳ್ಬೇಕು. ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಾನು ಇದನ್ನು, ಆ ಭಗವಂತನ ಪಡ್ಕೊಳ್ಳೋಕೆ ಮಾಡ್ತಾ ಇದ್ದೀನಿ ಅನ್ನುವಂಥ ಬುದ್ಧಿಯಿಂದ ಅದನ್ನು ಮಹಾತ್ಮ್ಯ ಜ್ಞಾನ ಅಂತ ಕರೀತಾರೆ. ಆ ಮಹಾತ್ಮ ಜ್ಞಾನದಿಂದ ನಾನು ಅದನ್ನು ಸರಿಯಾಗಿ ಪಾಕ ಮಾಡಿ ಅದನ್ನು ಹರಿವಾಣದೊಳಗೆ ಬಡಿಸ್ಕೊಳ್ಬೇಕು. ಹರಿವಾಣ ಅಂದರೆ ಏನು? ಒಳಗಿರುವಂಥ ಬಿಂಬರೂಪಿ ಪರಮಾತ್ಮನಿಗೆ ಪ್ರತಿಬಿಂಬವಾಗಿರುವಂಥ ದೇಹದಲ್ಲಿ ಹಾಕ್ಕೋಬೇಕು. ಅದನ್ನು ಆ ಭಕ್ತಿ ದೇಹದ ಮೂಲಕನೇ ಕಾಣಿಸ್ಬೇಕಲ್ವ ನನಗೆ. ಅದಕ್ಕೆ ಅಲ್ಲಿ ಬಾಗಿರುವಂಥ ಅದರ ಹರಿವಾಣದ ನಮ್ಮ ಪಾತ್ರೆ ದೇಹ, ಆ ದೇಹದೊಳಗೆ ಹಾಕ್ಕೊಳ್ತೇನೆ. ಹಾಕ್ಕೊಂಡಾಗ ಏನಾಗ್ತದೆ ನನಗೆ ಅಂತ. ಆನಂದ ಆನಂದವೆಂಬು ತೇಗು ಬಂದಾಗ ಎರಡು ಆನಂದ ಆನಂದವೆಂಬು ಆನಂದ ಆನಂದವೆಂಬು ಆನಂದ ಆನಂದವೆಂಬು ತೇಗು ಬಂದಾಗ ಎರಡು ಆನಂದ ಮೂರುತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ. ಆನಂದ ಮೂರುತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ. ಆನಂದ ಮೂರುತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ. ಶ್ರೀರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರು. ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರು. ಬಾಯಿ ಚಪ್ಪರಿಸಿರೋ, ಬಾಯಿ ಚಪ್ಪರಿಸಿರೋ. ಒಂದ್ಸಲ ಅದನ್ನು ಮಾಡಿ ಹರಿವಾಣದೊಳಗೆ ಹಾಕ್ಕೊಂಡೆ ನನ್ನ ದೇಹದಲ್ಲಿ ತುಂಬ್ಕೊಂಡ್ಬಿಡ್ತದು. ಆ ಕರ್ಮ ಜ್ಞಾನ ಭಕ್ತಿ ತುಂಬ್ಕೊಂಡು ಮೈಯಲ್ಲಿ ತುಂಬಿಕೊಂಡಾಗ ಶಾವಿಗೆ ರೂಪದಲ್ಲಿ ಆಗೇನಾಯಿತು ಅಂದರೆ ಆನಂದ ಆನಂದವೆಂಬೋ ತೇಗು ಬಂದಾವು ಎರಡು. ಮನುಷ್ಯ ಜೀವನದಲ್ಲ, ಪ್ರತಿಯೊಂದು ಜೀವರಾಶಿಯ ಅತ್ಯಂತ ಶ್ರೇಷ್ಠ ಆದರ್ಶ ಅಪೇಕ್ಷೆ ಅಂದರೆ ಆನಂದ, ಮತ್ತೊಂದು ಯಾವುದೂ ಇಲ್ಲ. ಅದಕ್ಕೆ ಸಚ್ಚಿದಾನಂದ ರೂಪ ಅಂತ ಕೊನೆಗೆ ಹೇಳ್ತೀವಿ. ಯಾವುದೇ ಜೀವದ್ದು ಅತ್ಯಂತ ಶ್ರೇಷ್ಠ ಅಪೇಕ್ಷೆ ಜೀವನದ್ದು ಅಂದರೆ ಆನಂದ ಇರಬೇಕು ಅಂತ. ಯಾರೂ ದುಃಖವನ್ನು ಅಪೇಕ್ಷೆ ಮಾಡಲ್ಲ, ಆನಂದ ಬರಬೇಕು ಅಂತ. ಅದಕ್ಕೆ ಹಾದಿಗಳು ಬೇರೆ ಇರ್ಬೋದು, ಆದರೆ ಅಪೇಕ್ಷೆ ಒಂದೇ, ಆನಂದ ಇರಬೇಕು ಅನ್ನೋಂಥದ್ದು. ಯಾವಾಗ ನನ್ನ ಭಗವಂತ ನನ್ನ ಮನಸ್ಸಿನಲ್ಲಿ ಮೂರು ಮುಪ್ಪರಿಗೊಂಡ ಕೂತಾಗ ನನಗೆ ಆನಂದ ಆನಂದ ಆಯ್ತಲ್ಲ, ಆನಂದವೆಂಬ ತೇಗು ಬಂದಾವು ಎರಡು. ತೇಗು ಬರೋ ಲಕ್ಷಣ ಅಂದರೆ ತೃಪ್ತಿ ಆದಂಥ ಲಕ್ಷಣ. ತೃಪ್ತಿ ಆದಾಗ ಮಾತ್ರ ತೇಗು ಬರುವಂಥದ್ದು. ಹಾಗೆ ನನ್ನ ಮನಸ್ಸಿನಲ್ಲಿ ದೇಹದೊಳಗೆ ಆನಂದ ತುಂಬಿಕೊಳ್ತು ಅನ್ನುವಂಥ ಪರಿ ಬಂದಾಗ, ತೇಗು ಬಂದಾಗ, ತೃಪ್ತಿ ಲಕ್ಷಣ ಬಂದಾಗ ಆನಂದ ಮೂರ್ತಿ. ನನಗೆ ಆನಂದ ಕೊಟ್ಟಂಥವನಿದ್ದಾನಲ್ಲ, ಆನಂದ ಮೂರ್ತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ. ಅವನು ನೆನೆಯೋದೇ ಒಂದು ಪಾಯಸ ಮಾಡಿ ತಿಂದ ಹಾಗೆ. ಅವನು ನೆನೀತಾ ಇದ್ದರೆ ಬಹುಶಃ ಕರ್ಮ ಜ್ಞಾನ ಭಕ್ತಿ ಮೂರೂ ನಮ್ಮ ಹೃದಯದಲ್ಲಿ ಸೇರಿಕೊಂಡವು. ಪಾಯಸಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂದರೆ ಇನ್ಸುಲಿನ್ ವರಿ ಮಾಡಬೇಕಾಗಿಲ್ಲ. ಇದೊಂದು ವಿಶೇಷ ಪಾಯಸ. ಇದಕ್ಕೆ ಯಾವುದೂ ಡಯಾಬಿಟಿಕ್ ಪ್ರಾಬ್ಲಮ್ ಇಲ್ಲ. ಆದ್ದರಿಂದ ಅದನ್ನು ತಗೊಳ್ಳುವಂಥ ಪಾಯಸವನ್ನು ಹೇಳಿ ಅತ್ಯಂತ ಆಧ್ಯಾತ್ಮಿಕ ಸತ್ಯವನ್ನು ಸುಲಭವಾದ ಮಾತಲ್ಲಿ ತಿಳಿಸಿದಂಥ ಪುರಂದರದಾಸರಿಗೆ ನಮ್ಮ ಕೃತಜ್ಞತಾಪೂರ್ವಕ ನಮಸ್ಕಾರಗಳು ಯಾವತ್ತಿಗೂ ಸಲ್ಲಬೇಕು. ಈ ಕಾರ್ಯಕ್ರಮದ ಕೊನೆಯದಾಗಿ ಒಂದು ಅದ್ಭುತವಾದ ಹಾಡು. ಎಲ್ಲವೂ ಅದ್ಭುತವಾದದ್ದೇ, ಇದು ವಿಶೇಷವಾಗಿ ಪ್ರೀತಿ ಆಗುವಂಥದ್ದು. ಭಗವಂತ ಹೇಗಿದ್ದಾನೆ ಅಂತ ನಮಗೆ ಸಣ್ಣ ಸಣ್ಣ ಅಧಿಕಾರ ಬಂದರೆ ತಲೆ ಗಿರ್ರಂತ ತಿರುಗುತ್ತೆ. ನಾನು ನೆನಪಿದೆ, ಒಬ್ಬರು ದೊಡ್ಡ ಇನಾರ್ಗ್ಯಾನಿಕ್ ಕೆಮಿಸ್ಟ್ ಅವನಿಗೆ PhD ಪದವಿ ಬಂತು. ಎಲ್ರಿಗೂ ಬರುತ್ತೆ, ಏನು ದೊಡ್ಡದಲ್ಲ, PhD ಪದವಿ ಬಂತು. ಬಂದು ಹೇಳ್ತಾನೆ ಅವನು, ಬಂದು ಒಂದು 15 ದಿವಸ ಭ್ರಮೆಯಲ್ಲಿ ಓಲಾಡಿಬಿಟ್ಟೆ ನಾನು ಅಂತ. ಅವನು ಹೇಳ್ತಾನೆ, 15 days ಆಫ್ಟರ್ ಐ ಗಾಟ್ ಮೈ ಡಾಕ್ಟರೇಟ್ ಐ ವಾಸ್ ಫ್ಲೋಟಿಂಗ್ ಇನ್ ದ ಇಲ್ಯೂಷನ್ ದಟ್ ಐ ನ್ಯೂ ಎವ್ರಿಥಿಂಗ್ ಅಂತ. ನನಗೆಲ್ಲ ಗೊತ್ತಿದೆ ಅನ್ನೋ ಭ್ರಮೆಯಲ್ಲಿ ಓಡಾಡ್ತಾ ಇದ್ದೆ. ದೇರ್ ಆಫ್ಟರ್ ಸ್ಟಾರ್ಟೆಡ್ ಡ್ವಿಂಡ್ಲಿಂಗ್ ಅಂತ. ಮುಂದೆ ಗೊತ್ತಾಯ್ತು ನನಗೇನು ಗೊತ್ತಿಲ್ಲ ಅಂತ.
ಅಧಿಕಾರದಲ್ಲಿ ಬಂದ ತಕ್ಷಣ ಯಾರೋ ಅಧಿಕಾರದ ಹೆಸರು ಹೇಳಿದೆ ಡೆಸಿಗ್ನೇಷನ್ ಹೇಳಿದ್ರೆ ಬೇಜಾರಾಗುತ್ತೆ. ಏನು ರೀ ನಮ್ಮ ಡೆಸಿಗ್ನೇಷನ್ ಹೇಳ್ಬೇಕ್ರಿ ನೀವು ಅಂತ ಗರ್ವ ಬೇಗ ಬಂದುಬಿಡುತ್ತೆ, ತಲೆ ಬಿಸಿ ಆಗುತ್ತೆ. ಅದಕ್ಕೆ ದಾಸರು ಹೇಳ್ತಾರೆ, ಅಲ್ರಯ್ಯ ಸಣ್ಣ ಸಣ್ಣ ಕುರ್ಚಿ ಮೇಲೆ ಕೂತ್ಕೊಂಡೇ ಹಾರಾಡ್ತಿದ್ದೀರಿ, ನನಗೆ ಅಧಿಕಾರ ಅಹಂಕಾರ ಅಂತ ಬರುತ್ತಲ್ಲ ಗರ್ವ ನಿಮಗೆ. ಅವನಿಗಿಲ್ವಾ ಗರ್ವ? ಭಗವಂತನ ಗರ್ವನೇ ಇಲ್ಲ ಅವನಿಗೆ. ಅವನು ಹೇಗಿದ್ದಾನೆ ಅವನು ಅಂತ ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾರೆ, ಸುಲಭವಾಗಿ ಹೇಳ್ತಾರೆ. ಹೂವ ತರುವರ ಮನೆಗೆ ಹುಲ್ಲ ತರುವ. ಅವನು ಹೇಗಿದ್ದಾನೆ? ಅವ್ವೇ ಲಕುಮಿ ರಮಣ ಇವಾಗಿಲ್ಲ ಗರ್ವ, ಅವನಿಗೇ ಇಲ್ಲ ಅಂತ ಗರ್ವ ನಿಮಗೆ ಯಾಕರೋ ಬಂತು ಅಂತ ಕೇಳ್ತಾರೆ. ಆ ಹಾಡನ್ನು ಕೇಳೋಣ, ಅದ್ಭುತವಾದ ಹಾಡು. ಮರಿದ ಮಪದ ಮಪರೇ ರಿಮಪದ ಸಾದಬ ಮರೇ ಮರಿದ ಹೂವ ತರುವರ ಮನೆಗೆ ಹುಲ್ಲ ತರುವ, ಹೂವ ತರುವರ ಮನೆಗೆ ಹುಲ್ಲ ತರುವ, ಹೂವ ತರುವರ ಮನೆಗೆ ಹುಲ್ಲ ತರುವ, ಹೂವ ತರುವರ ಮನೆಗೆ ಹುಲ್ಲ ತರುವ. ಅವೆಲ ಕುಮೀರಮಣ ಇವಗಿಲ್ಲ ಗರುವ, ಅವೆಲ ಕುಮೀರಮಣ ಇವಗಿಲ್ಲ ಗರುವ. ಹೂವ ತರುವರ ಮನೆಗೆ ಹುಲ್ಲ ತರುವ, ಹೂವ ತರುವರ ಮನೆಗೆ ಹುಲ್ಲ ತರುವ. ಅವೆಲ ಕುಮೀರಮಣ ಇವಗಿಲ್ಲ ಗರುವ, ಹೂವ ತರುವರ ಮನೆಗೆ ಹುಲ್ಲ ತರುವ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ. ಇಂದಿರಾರಮಣನಿಗೆ ಅರ್ಪಿತವು ಎನ್ನಲು, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ. ಇಂದಿರಾರಮಣನಿಗೆ ಅರ್ಪಿತವು ಎನ್ನಲು, ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದಯನ, ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದಯನ, ಎಂದೆಂದು ವಾಸಿಪನು ಮಂದಿರದೊಳಗೆ. ಹೂವ ತರುವ ಮನೆಗೆ ಹುಲ್ಲ ತರುವ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ. ಇಂದಿರಾರಮಣನಿಗೆ ಅರ್ಪಿತವು ಎನ್ನಲು, ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದಯನ, ಎಂದೆಂದು ವಾಸಿಪನು. ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದಯನ, ಎಂದೆಂದು ವಾಸಿಪನು ಮಂದಿರದೊಳಗೆ. ಹೂವ ತರುವರ ಮನೆಗೆ ಹುಲ್ಲ ತರುವ, ಅವೆಲ ಕುಮೀರಮಣ ಇವಗಿಲ್ಲ ಗರುವ, ಹೂವ ತರುವರ ಮನೆಗೆ ಹುಲ್ಲ ತರುವ. ಪರಿಪರಿಯ ಪುಷ್ಪಗಳ ಪರಮಾತ್ಮಗರ್ಪಿಸಿ, ಪರಿಪರಿಯ ಪುಷ್ಪಗಳ
ಪರಿಪರಿಯ ಪುಷ್ಪಗಳ ಪರಮಾತ್ಮ ಗರ್ಪಿಸಿ ಪರಿಪೂರ್ಣನೆಂದು ಪೂಜೆಯನ್ನು ಮಾಡೇ ಪರಿಪರಿಯ ಪುಷ್ಪಗಳ ಪರಮಾತ್ಮ ಗರ್ಪಿಸಿ ಪರಿಪರಿಯ ಪುಷ್ಪಗಳ ಪರಮಾತ್ಮ ಗರ್ಪಿಸಿ ಪರಿಪೂರ್ಣನೆಂದು ಪರಿಪೂರ್ಣನೆಂದು ಪೂಜೆಯನ್ನು ಮಾಡೇ ಸರಸಿಜಾಕ್ಷನು ತನ್ನ ಸಕಲ ಸ್ವಾತಂತ್ರ್ಯದಲ್ಲಿ ಸರಸಿಜಾಕ್ಷನು ತನ್ನ ಸಕಲ ಸ್ವಾತಂತ್ರ್ಯದಲ್ಲಿ ಸರಿಭಾಗ ಕೊಡುವ ತನ್ನ ಅರಮನೆಯ ಒಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ ಸರಸಿಜಾಕ್ಷನು ತನ್ನ ಸಕಲ ಸ್ವಾತಂತ್ರ್ಯದಲ್ಲಿ ಸರಿಭಾಗ ಕೊಡುವ ತನ್ನ ಅರಮನೆಯ ಒಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವೆಲ ಕುಮೀರಮಣ ಇವಗಿಲ್ಲ ಗರುವ ಪಾಂಡವರ ಮನೆಯೊಳಗೆ ಕುದುರೆಗಳ ತುಳಿದ ಪಾಂಡವರ ಮನೆಯೊಳಗೆ ಕುದುರೆಗಳ ತುಳಿದು ಪುಂಡರೀಕಾಕ್ಷತ ಹುಲ್ಲ ತಂದ ಪಾಂಡವರ ಮನೆಯೊಳಗೆ ಪಾಂಡವರ ಮನೆಯೊಳಗೆ ಪಾಂಡವರ ಮನೆಯೊಳಗೆ ಕುದುರೆಗಳ ತುಳಿದು ಪಾಂಡವರ ಮನೆಯೊಳಗೆ ಕುದುರೆಗಳ ತುಳಿದು ಪುಂಡರೀಕಾಕ್ಷತ ಹುಲ್ಲ ತಂದ ಅಂಡಜಾಧಿಪ ನಮ್ಮ ಪುರಂದರ ವಿಠಲನೋ ಅಂಡಜಾಧಿಪ ನಮ್ಮ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತೀಗನು ಹೂವ ತರುವರ ಮನೆಗೆ ಹುಲ್ಲ ತರುವ ಅಂಡಜಾಧಿಪ ನಮ್ಮ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತೀಗನು ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವೆಲ ಕುಮೀರಮಣ ಇವಗಿಲ್ಲ ಗರುವ ಅವ್ವೆಲ ಕುಮೀರಮಣ ಇವಗಿಲ್ಲ ಗರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಹೂವ ತರುವರ ಮನೆಗೆ ಹೂವ ತರುವರ ಮನೆಗೆ ಹೂವ ತರುವರ ಮನೆಗೆ ಹುಲ್ಲ ತರುವ ಕೃಷ್ಣ ಹೂವ ತರುವರ ಮನೆಗೆ ಹುಲ್ಲ ತರುವ. ಹುಲ್ಲಕ್ಕೊಂದು ಬೇರೆ ಅರ್ಥ ಇದೆ. ಹುಲ್ಲ ಅಂದರೆ ಹುಲ್ಲು ಅಲ್ಲ, ಹೂವು ಕೊಟ್ಟವ್ರ ಮನೆಗೆ ಹುಲ್ಲು ಕೊಡ್ತಾನೆ ಅಂತಲ್ಲ. ಹೂವು ಸುಗಂಧ, ಸುಗಂಧವನ್ನು ಕೊಟ್ಟವರ ಮನೆಗೆ ಸಂತೃಪ್ತಿಯನ್ನು ತರ್ತಾನೆ, ಸಂತೋಷವನ್ನು ತರ್ತಾನೆ. ಹುಲ್ಲ ಅಂದರೆ ಸಂತೃಪ್ತಿ, ಸಂತೋಷ. ಒಂದು ಹೂವನ್ನು ಕೊಟ್ಟರೆ ಸಾಕು, ಸಂತೃಪ್ತಿಯನ್ನು ಕೊಡ್ತಾನೆ ಅವನು. ಜಾಸ್ತಿ ಅಪೇಕ್ಷೆ ಇಲ್ಲ. ಒಂದು ಪ್ರೀತಿಯಿಂದ ಒಂದು ಹೂ ಕೊಟ್ಟರೆ ಸಾಕು. ನಾವು ಪುರಾಣದ ಎಷ್ಟೊಂದು ಕಥೆಗಳನ್ನೇ ಕೇಳಿದ್ದೇವೆ. ಒಂದು ಪ್ರೀತಿಯಿಂದ ಕೊಟ್ಟರೆ ಸಾಕು, ಒಂದು ವಸ್ತು ಕೊಟ್ಟರೆ ಸಾಕು, ಹೂ ಕೊಟ್ಟರೆ ಸಾಕು, ಏನೂ ಬೇಡ, ಮನಸ್ಸಿಂದ ನೆನೆಸ್ಕೊಂಡ್ರೆ ಸಾಕು, ಅವನ ಪ್ರೀತಿಯಿಂದ ಕೊಡ್ತಾನೆ. ಅಂಥವನಿದ್ದಾನೆ ಯಾರು? ಅವ್ವೇ ಲಕುಮೀ ರಮಣ, ಇವನಿಗೆಲ್ಲ ಗರುವ. ಲಕ್ಷ್ಮೀ ಗಂಡ ಅವನು.
ಟ್ರೆಜರಿನೇ ಅವನ ಕಡೆ ಇದೆ. ಅಷ್ಟಿದ್ರೂ ಗರ್ವ ಇಲ್ಲ ಅವನಿಗೆ ಅಂತ. ಯಾಕೆ ಈ ಮಾತನ್ನು ಹೇಳ್ತಾರೆ ದಾಸರು? ಭಾಳ ಮುಖ್ಯ ಅಂದರೆ ನಮ್ಮಲ್ಲಿ 3 ಇದೆ. ಹಣದ ಮತ್ತು 8 ಮದಗಳಿದ್ದಾವಂತೆ. ಅನ್ನಮದ, ಅನ್ನಮದ, ಅರ್ಥಮದ, ಸಕಲ ವೈಭವದ ಮದ, ಮುನ್ನ ಪ್ರಾಯದ ಮದವು, ರೂಪ ಮದವು, ಎಷ್ಟೆಷ್ಟು ಮದಗಳಿದ್ದಾವು. ಒಂದೊಂದಿದ್ರೂ ಸಾಕು. ಅದು ಹೇಳ್ತಾರೆ, ಏನು ಬೇಕ್ರಿ ಅವನಿಗೆ? ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥ ಪ್ರಕೃತಿ ಮಾತೆ ಲಕ್ಷ್ಮಿ, ಇಡೀ ಪ್ರಪಂಚವನ್ನು ಮಾಡಿದಂಥವಳು ಪ್ರಕೃತಿ ಮಾತೆ, ಮೂಲ ಪ್ರಕೃತಿ ಆಕೆ ಗಂಡನಾಗಿದ್ದಂಥವನು ನಾರಾಯಣ. ಅವನಿದ್ದಾನಲ್ಲ, ಕುಮಿ ರಮಣ ಇದ್ದಾನಲ್ಲ, ಅವನಿಗೆ ಗರ್ವ ಇಲ್ಲಲ್ರಿ. ಎಲ್ಲವನ್ನೂ ಸೃಷ್ಟಿ ಮಾಡಿದಂಥ ತಾಯಿಯೇ ಗಂಡನಾಗಿ ಕೂತಂಥವನು, ಅವನಿಗೆ ಗರ್ವ ಇಲ್ಲ. ಏನು ಕೇಳಿದರೂ ಕೊಡ್ತಾನೆ. ಒಂದು ಹೂ ಕೊಟ್ಟರೆ ಸಾಕಪ್ಪ, ಮನೆಗೆ ಸಂತೃಪ್ತಿ ಕೊಡ್ತಾನೆ ಅವನು ಅಂತ. ಅವನು ಏನೇನು ಕೊಟ್ಟರೆ ತೃಪ್ತಿ ಪಡ್ತಾನೆ ಅಂತ ಹೇಳ್ತಾರೆ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ, ಇಂದಿರಾರಮಣನಿಗೆ ಅರ್ಪಿತವು ಎನ್ನಲು, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ, ಇಂದಿರಾರಮಣನಿಗೆ ಅರ್ಪಿತವು ಎನ್ನಲು, ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದ ಎನ, ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದ ಎನೆ, ಎಂದೆಂದು ವಾಸಿಪನು ಮಂದಿರದೊಳಗೆ, ತರುವರ ಮನೆಗೆ ಹುಲ್ಲ ತರುವ, ಅವೆಲ ಕುಮೀರಮಣ ಇವಗೆಲ್ಲ ಕರುವ, ಹೂವ ತರುವರ ಮನೆಗೆ ಹುಲ್ಲ ತರುವ. ಅವನ ಅಪೇಕ್ಷೆ ಏನೂ ಇಲ್ಲ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಧೋದಕವ, ಗಂಗೋದಕ ಒಂದು ಹನಿ ನೀರು ಹಾಕಿ ಒಂದು ಶ್ರೀ ತುಳಸಿ ಇಟ್ಟರೆ ಸಾಕು. ಭಗವದ್ಗೀತೆಯಲ್ಲಿ ಬರುತ್ತೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಏನೂ ಬೇಕಾಗಿಲ್ಲ, ಒಂದು ಹಣ್ಣು ಕೊಡು, ಒಂದು ಹೂ ಕೊಡು, ಒಂದು ಎಲೆ ಕೊಡು ಸಾಕು. ಒಂದೊಂದಕ್ಕೊಂದು ಕತೆ ಹೇಳ್ಕೊಂಡು ಹೋಗ್ಬೋದು, ಅಷ್ಟೊಂದು ಸಾಧನೆ ಇದೆ. ಒಂದೊಂದು ಕೊಟ್ಟದೇ ಕೊಟ್ಟಿದ್ದಾನೆ ಎಲ್ಲನೂ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ, ಇಂದಿರಾರಮಣಿಗೆ ಅರ್ಪಿತವೆನಲು. ಬರೀ ಅರ್ಪಣೆ ಮಾಡೋದು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಭಾಳ ಮುಖ್ಯ ಅದು ಅರ್ಪಣೆ ಮಾಡೋದು. ಕೆಲವೊಂದು ಸಲ ನೀವು ಇದನ್ನು ನೋಡ್ತಿರ್ಬೇಕು, ಪುಷ್ಪಾರ್ಚನೆ ಮಾಡ್ತಿರ್ಬೇಕಾದ್ರೆ ಎಷ್ಟು ಪೆಟ್ಟಾಗುತ್ತೋ ಪಾಪ ಭಗವಂತನಿಗೆ ಅನಿಸುತ್ತೆ. ಯಾಕಡೆ ಮಾತಾಡ್ಕೊಂಡು ಬಿಸಾಕ್ತಾ ಇರೋದು ಹಾಗೆ. ಅದಲ್ಲ, ಅದು ಅರ್ಚನೆ ಆಯಿತು, ಅದು ನಿಜವಾಗ ಅರ್ಪಿತ ಆಗಲಿಲ್ಲ. ಅದು ಇಂದಿರಾರಮಣೆಗೆ ಅರ್ಪಿತವೆನಲು ಮುಂದಿರೋದು ಒಂದೇ ಮನದಲ್ಲಿ. ಅದು ಭಾಳ ಮುಖ್ಯ. ಏಕ ಮನಸ್ಸಿನಿಂದ ಸಿಂಧು ಶಯನ ಮುಕುಂದಾಯನೇ. ಸಿಂಧು ಶಯನ ಮಲ್ಕೊಂಡಿದ್ದಾನೆ, ಅನಂತ ಶಯನ ಸಮುದ್ರ ಮೇಲೆ ಮಲ್ಕೊಂಡಿದ್ದಾನೆ. ಸಿಂಧು ಶಯನ ಮುಕುಂದಾಯನೇ. ಅವನು ಏನು ಮಾಡ್ತಾನೆ ಅಂತ ಹೇಳ್ತಾರೆ, ಎಂದೆಂದು ವಾಸಿಪನು ಆ ಮಂದಿರದೊಳಗೆ. ಹೃದಯ ಮಂದಿರದಿಂದ ನಿನಗೆ ಅರ್ಪಣೆ ಮಾಡಿದ್ದೇನಪ್ಪ ಅಂತ ಹೇಳಿದ ತಕ್ಷಣ ಎಂದೆಂದು ವಾಸಿಪನು. ಅದು ನೋಡಿ ಹೇಗಿದೆ, ಚೆನ್ನಾಗಿದೆ. ಒಂದು ಸಲ ಭಕ್ತಿಯಿಂದ ಒಂದೇ ಮನಸ್ಸಿಂದ ಸಿಂಧು ಶಯನ ಮುಕುಂದಾಯನೇ ಎಂದೆಂದು ವಾಸಿಪನು, ಯಾವತ್ತಿಗೂ ಇರ್ತಾನೆ ಆ ಮಂದಿರದೊಳಗೆ. ಅವ್ರು ಕೊಟ್ಟಂಥ ಯಾವ ಮಂದಿರದಿಂದ ಕರೆ ಬಂದಿದೆಯೋ ಆ ಮಂದಿರದಲ್ಲಿ ಕೂತ್ಕೊಂಡ್ಬಿಡ್ತಾನೆ ಅವನು. ಅಂಥ ಗರ್ವ ಇಲ್ಲದಂಥ ಮನುಷ್ಯ ಆತ. ಏನು ಶಕ್ತಿ ಅದು. ಮುಂದೆ ಪರಿಪರಿಯ ಪುಷ್ಪಗಳ ಪರಮಾತ್ಮ ಗರ್ಪಿಸಿ, ಪರಿಪರಿಯ ಪುಷ್ಪಗಳ ಪರಮಾತ್ಮ ಗರ್ಪಿಸಿ, ಪರಿಪೂರ್ಣನೆಂದು ಪೂಜೆಯನ್ನು ಮಾಡಿ, ಸರಸಿಜಾಕ್ಷನು ತನ್ನ ಸಕಲ ಸ್ವಾತಂತ್ರ್ಯದಲ್ಲಿ ಸರಿಭಾಗ ಕೊಡುವ ತನ್ನ ಅರಮನೆಯ ಒಳಗೆ, ಹೂವ ತರುವರ ಮನೆಗೆ ಹುಲ್ಲ ತರುವ. ಯಾವಾಗಲೂ ಈ ಪದ್ಯಗಳಲ್ಲಿ ದಾಸರು ಯಾವುದೇ ಸಾಹಿತ್ಯ ಇರಲಿ, ಒಂದು ಸೊಲಿನಲ್ಲಿ 3 ಅಥವಾ 4 ಸಾಲಿದ್ದರೆ ಮೊದಲು ಎರಡು ಇಂಟ್ರೊಡಕ್ಷನ್ ಕೊಡ್ತಾರೆ, ಕೊನೆ 1-2 ಸಾಲಿನಲ್ಲಿ ಅದರ ಮಹತ್ವವನ್ನು ತಿಳಿಸಿಬಿಡ್ತಾರೆ. ಪರಿಪರಿಯ ಪುಷ್ಪಗಳ ಪರಮಾತ್ಮ ಗರ್ಚಿಸಿ, ಮೇಲೆ ಹೇಳಿದಾಗೆ ವಾಸಿಪನು ಆ ಮಂದಿರದೊಳಗೆ ಅದು ಕೀ ಇದ್ದ ಹಾಗೆ. ಇದರೊಳಗೆ ಪರಿಪರಿಯ ಪುಷ್ಪಗಳ ಪರಮಾತ್ಮ ಗರ್ಪಿಸಿ,
ಎಲ್ಲ ಥರದ ಹೂಗಳನ್ನು ಪರಮಾತ್ಮಗೆ ಹಾಕ್ತೀವಿ. ಹೇಗೆ ಮಾಡಬೇಕು ಪೂಜೆ ಅಂದರೆ ಪರಿಪೂರ್ಣನೆಂದು ಪೂಜೆಯನ್ನು ಮಾಡಿ. ನಾವು ಯಾವಾಗಲೂ ಹರಿ ಸರ್ವೋತ್ತಮತ್ವ ಅಂತ ಹೇಳ್ತೇವೆ. ಅವನು ಸರ್ವೋತ್ತಮ, ಅವನಕ್ಕಿಂತ ಮೀರಿದ್ದು ಯಾವುದೂ ಇಲ್ಲ ಅಂಥೇಳಿ ಅವನು ಪರಿಪೂರ್ಣ ಅಂತ ಹೇಳಿ ಆ ಪುಷ್ಪಗಳನ್ನು ಹಾಕಬೇಕು. ಆ ನೆನಪಿಟ್ಟುಕೊಂಡು ಪರಿಪೂರ್ಣನೆಂದು ಪುಷ್ಪೆಯನ್ನು ಮಾಡಿ ಪೂಜೆಯನ್ನು ಮಾಡಿ. ಮುಂದಿನ 2 ಸಾಲು ಬಹಳ ಮುಖ್ಯ. ಸರಸಿಜಾಕ್ಷನು, ಅವನು ಕಮಲಾಕ್ಷ, ಕಮಲದ ನೇತ್ರವುಳ್ಳಂಥವನು. ಸರಸಿಜಾಕ್ಷನು ತನ್ನ ಸಕಲ ಸ್ವಾತಂತ್ರ್ಯದಲ್ಲಿ, ಇದು ಬಹಳ ಮುಖ್ಯ. ನಿನ್ನೆ ಹೇಳಿದೆ ಸ್ವಾತಂತ್ರ್ಯ ಭ್ರಮೆ ಇರ್ತದೆ ನಮಗೆ ಅಂತ, ನಾನು ಮಾಡಬಲ್ಲೆ ನನಗೆ ಸ್ವಾತಂತ್ರ್ಯ ಅಂತ. ಇಲ್ಲ, ಸ್ವಾತಂತ್ರ್ಯ ಇರೋದು ಅವನೊಬ್ಬನಿಗೆ, ಇನ್ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ತನಗಿರುವಂತಹ ಸಕಲ ಸ್ವಾತಂತ್ರ್ಯದಲ್ಲಿ ಅವನೇನು ಮಾಡ್ತಾನೆ ಅಂದರೆ ಬೇಕಾದ ಕೊಡಲ್ಲ ನಿಮಗೆ. ಭಾಳ ಚೆನ್ನಾಗಿ ಹೇಳ್ತಾ ಇರೋದನ್ನು, ಸಕಲ ಸ್ವಾತಂತ್ರ್ಯದಲ್ಲಿ ಸರಿಭಾಗ ಕೊಡುವ ತನ್ನ ಅರಮನೆಯ ಒಳಗೆ. ಸರಿಭಾಗ ಅಂದರೆ ಅವನು ಯಾವನು ಸಾಧಕ ಇದ್ದಾನೋ ಅವನ ಸಾಧನೆಗೆ ತಕ್ಕದಾದಂಥದ್ದು. ಸರಿಭಾಗ ಅಂದರೆ ಎಲ್ಲವೂ ಕೊಡ್ತಾನೆ. ಆ ಸರಿ ಅಂದರೆ ಅರ್ಧ ಭಾಗ ಅಂತಲ್ಲ. ಅವನು ಸಾಧನೆಯ ಮಟ್ಟ ಎಷ್ಟಿದೆಯೋ ಆ ಸಾಧಕನ ಯೋಗ್ಯತೆಗೆ ತಕ್ಕ ಹಾಗೆ ತನ್ನ ಮನೆಯಲ್ಲಿ, ತನ್ನ ಅರಮನೆಯ ವೈಕುಂಠದಲ್ಲಿ ಜಾಗವನ್ನು ಕೊಡ್ತಾನೆ. ನಿಮ್ಮ ಸಾಧನೆ ಹೆಚ್ಚಾದಾಗ ನಿಮ್ಮ ಜಾಗ ಹೆಚ್ಚಾಗುತ್ತೆ. ಆದ್ದರಿಂದ ಸರಸಿಜಾಕ್ಷನು ತನ್ನ ಸಕಲ ಸ್ವಾತಂತ್ರ್ಯದಲ್ಲಿ ತನ್ನ ಸಂಕಲ್ಪದಂತೆ ಸಾಧಕನ ಶಕ್ತಿಗೆ ಅನುಗುಣವಾಗಿ ಸರಿಭಾಗವನ್ನು ತನ್ನ ವೈಕುಂಠದಲ್ಲಿ, ತನ್ನ ಅರಮನೆಗೆ, ತನ್ನ ಹೃದಯದಲ್ಲಿ ಕೊಡ್ತಾನೆ ಅಂತ. ಅವನು ಎಂಥವನು ಏನು ಮಾಡಿದ್ದಾನೆ? ಪಾಂಡವರ ಮನೆಯೊಳಗೆ ಕುದುರೆಗಳ ತುಳಿದು, ಪಾಂಡವರ ಮನೆಯೊಳಗೆ, ಪಾಂಡವರ ಮನೆಯೊಳಗೆ ಕುದುರೆಗಳ ತುಳಿದು, ಪುಂಡರೀಕಾಕ್ಷತ ಹುಲ್ಲ ತಂದ, ಪಪದ ಮರೆ ಮಪದ ಸರಿ ಮಪದ ಸರಿ. ಪಾಂಡವರ ಮನೆಯೊಳಗೆ ಕುದುರೆಗಳ ತುಳಿದು, ಪಾಂಡವರ ಮನೆಯೊಳಗೆ ಕುದುರೆಗಳ ತುಳಿದು, ಪುಂಡರೀಕಾಕ್ಷತ ಹುಲ್ಲ ತಂದ, ಅಂಡಜಾಧಿಪ ನಮ್ಮ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತೀಗನು. ತರುವರ ಮನೆಗೆ ಹುಲ್ಲ ತರುವ, ಅವೆಲ ಕುಮೀರಮಣ ಇವಗಿಲ್ಲ ಕರುವ, ಹೂವ ತರುವರ ಮನೆಗೆ ಹುಲ್ಲ ತರುವ, ಅವೆಲ ಕುಮೀರಮಣ ಇವಗಿಲ್ಲ ಗರುವ, ಹೂವ ತರುವರ ಮನೆಗೆ ಹುಲ್ಲ ತರುವ, ಹೂವ ತರುವರ ಮನೆಗೆ, ಹೂವ ತರುವರ ಮನೆಗೆ, ಹೂವ ತರುವರ ಮನೆಗೆ ಹುಲ್ಲ ತರುವ. ಪಾಂಡವರ ಮನೆಯೊಳಗೆ ಕುದುರೆಗಳ ತೊಳೆದು. ಇಡೀ ಜಗದ್ರಕ್ಷಕನಾದಂಥವನು, ಜಗತ್ ಸೃಷ್ಟಿ ಮಾಡಿದಂಥವನು ಕುದುರೆ ತೊಳೆದ ಅಂತ. ಕುದುರೆಗಳ ತೊಳೆದು ಪುಂಡರೀಕಾಕ್ಷತ ಹುಲ್ಲ ತಂದ. ಕುದುರೆಗಳಿಗೂ ಹುಲ್ಲು ತಂದ, ಪಾಂಡವರಿಗೆ ಹುಲ್ಲ ತಂದ, ಪಾಂಡವರಿಗೆ ಸಂತೃಪ್ತಿ ತಂದ. ಎಂಥ ಚಾಲೆಂಜ್ ಅವ್ರ ಮುಂದಿದ್ದಂಥದ್ದು. ಯಾವಾಗಲೂ ಅಷ್ಟೇ ಸ್ವಾಮಿ, ಸಜ್ಜನರು ಕಮ್ಮಿನೇ. 7 ಅಕ್ಷೋಹಿಣಿ ಪಾಂಡವರದು, 11 ಅಕ್ಷೋಹಿಣಿ ಕೌರವರದು. ಆದರೆ ಕೊನೆಗೆ ಉಳಿದದ್ದು ಇವರೇ ಉಳಿದ್ರು. 5 ಜನರಿಗೆ ಕೂದಲು ಕೊಂಕದ ಹಾಗೆ ನೋಡ್ಕೊಂಡ, ಮಮ ಪ್ರಾಣ ಈ ಪಾಂಡವಾಹ ಅಂತ 5 ಜನ ಉಳ್ಕೊಂಡ್ರು. ಒಂದು ಸಲ ಮಾತು ಬರ್ತದೆ, ಯುದ್ಧ ಮುಗಿದ ಮೇಲೆ ಧರ್ಮರಾಜ ಹೇಳ್ತಾನೆ, ನನ್ನ ಪಾರು ಮಾಡಿದ್ಯಪ್ಪ ನೀನು, ನಮ್ಮ 5 ಜನರ ಪ್ರಾಣ ಉಳಿಸ್ಬಿಟ್ಟೆ ನೀನು, ನೀವಿದ್ದದ್ದು ಗೆದ್ದೆ ನಾನು, ನೀ ನಮ್ಮ ಜೊತೆಗಿದ್ದೀಯಲ್ಲ ನನ್ನ ಭಾಗ್ಯ ಅಂತ ಧರ್ಮರಾಜ ಹೇಳಿದರೆ, ಕೃಷ್ಣ ಹೇಳ್ತಾನೆ, ನಿಮಗೋಸ್ಕರ ಬರಲಿಲ್ಲಯ್ಯ ನಾನು, ನೀ ಧರ್ಮರಾಜ ಅಂತ ಬರಲಿಲ್ಲ, ನೀವೆಲ್ಲ ಧರ್ಮ ಮಾರ್ಗದಲ್ಲಿದ್ದೀರಿ ಅಂತ ನಿಮ್ಮ ಜೊತೆಗಿದ್ದೀನಷ್ಟೇ. ಅಕಸ್ಮಾತ್ ನೀವು ಧರ್ಮ ತಪ್ಪಿದರೆ ಮೊದಲು ನಿಮ್ಮನ್ನೇ ಹೊಡಿತಿದ್ದೆ. ಅವನಿಗೆ ಯಾರ್ದು ಮುಲಾಜಿಲ್ಲ. ದುರ್ಯೋಧನನ ಮಗಳಿಗೆ ಕೃಷ್ಣನ ಮಗನ ಮದುವೆ ಆಗಿದೆ, ಬೀಗ ಅವನು ದುರ್ಯೋಧನ, ಬಿಟ್ಟು ನಾವು ದುರ್ಯೋಧನನ ಹೊಡಿ ಅಂದ. ಹತ್ತಿರದ ಪರಿಚಯದವರೆಲ್ಲೂ ಬಳಗದವರು ಎಲ್ಲರೂ. ಆದರೆ ಅವನಿಗೆ ಅವನಿಗೆ ನಿರ್ಮಮೋ ನಿರಹಂಕಾರ, ಅವನ ಮಮತೆ ಅಹಂಕಾರ ಯಾವುದೂ ಇಲ್ಲ ಅವನಿಗೆ. ಆದರೆ ಧರ್ಮ ಎಲ್ಲಿದೆಯೋ ಅಲ್ಲಿದ್ದೇನೆ ಅಂಥೇಳಿ, ಎಲ್ಲಿ ಧರ್ಮ ಇದೆಯೋ ಕೃಷ್ಣ ಇವರು ಪಾಂಡವರ ಕಡೆಗೆ ಅವರ ಮನೆ ಕುದುರೆ ಮೈ ತೊಳೆದ.
ಆ ಕುದುರೆಗಳಿಗೆ ಹುಲ್ಲು ತಂದ, ಆ ಪಾಂಡವರ ಮನೆತನಕ್ಕೆ ಹುಲ್ಲ ಸಂತೃಪ್ತಿ ತಂದ. ಅಂಡಜಾಧಿಪ, ಅಂಡಜಾಪ ತತ್ತಿಯಿಂದ ಬಂದಂಥವನು ಗರುಡ. ಆ ಗರುಡನಿಗೆ ಒಡೆಯನಾಗಿದ್ದಂಥವು ನಮ್ಮ ಪುರಂದರ ವಿಠಲನು ಅವನು ಏನಾಗಿದ್ದಾನೆ ಅಂದರೆ ಕಡೆ ಸಾಲಲ್ಲಿ ಅದ್ಭುತ ಮಾತು ಹೇಳಿಬಿಡ್ತಾರೆ ದಾಸರು. ತೊಂಡರಿಗೆ ತೊಂಡನಾಗಿ ಚರಿಸುತ್ತಿಹನು. ತೊಂಡ ಅಂತಂದರೆ ಭಕ್ತ, ತೊಂಡ ಅಂದರೆ ಭಕ್ತ. ಅವನು ಹೇಗಿದ್ದಾನೆ ಭಗವಂತ ಅಂದರೆ ತನ್ನ ಭಕ್ತರಿಗೆ ತಾನು ಭಕ್ತನಾಗಿದ್ದಾನೆ ಅಂತ. ಎಷ್ಟು ಗರ್ವ ಇಲ್ಲ ಅವನಿಗೆ ಅಂತಂದರೆ ನಿಗರ್ವಿ ಆಗಿದ್ದಾನೆ ಅಂದರೆ ತಾರು ತನ್ನ ಭಕ್ತರು ಅಂತಾರೋ, ಭಕ್ತರು ಕುಮಾರವ್ಯಾಸನ ಮಾತು, ಭಕ್ತರಿಗೆ ತನ್ನನ್ನು ತೆತ್ತುಕೊಂಡಿದ್ದಾನೆ ಅಂತ, ಒತ್ತೆ ಇಟ್ಕೊಂಡ್ಬಿಟ್ಟಿದ್ದಾನೆ ತನ್ನ ಅಂತ. ಹಾಗೆ ಭಕ್ತರಿಗೆ ಭಕ್ತನಾಗಿ ಬದುಕಿದ್ದಾನಲ್ಲ, ಯಾವ ಗರ್ವವೂ ಇಲ್ಲ ಅವನಿಗೆ ಅಂತ ಹೇಳಿ ಅಂಥವನಿಗೆ ಹೂವು ತರುವರ ಮನೆಗೆ ಹುಲ್ಲ ತರುವಂಥ ಆ ಶಕ್ತಿ, ಜಗತ್ಶಕ್ತಿ ಇದೆಯಲ್ಲ, ಪರಮಾತ್ಮ ಶಕ್ತಿ, ಯಾವ ಹೆಸರಿಂದಾದರೂ ಕರೀರಿ, ಅದೊಂದು ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ ಅನ್ನೋ ನಂಬಿಕೆ ವಾಸಿ. ಅದಕ್ಕೆ ಈ ದಾಸವಾಣಿಯನ್ನು ಓದಬೇಕಾದ್ರೆ ನಮಗನ್ನಿಸ್ತು, ಒಂದು ಮಾತಿನ ಪುಷ್ಪದ ಜೊತೆಗೆ ಒಂದು ಸಂಗೀತದ ಪುಷ್ಪ ಸೇರ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಪರಿಪರಿಯ ಪುಷ್ಪಗಳ ಪರಮಾತ್ಮ ಗರಿಸಿ ಪರಿಪೂರ್ಣನೆಂದು ಪೂಜೆಯನ್ನು ಮಾಡಿ. ಈಗ ನಾವು 3 ದಿವಸ ಆ ಮಾತಿನ ಪುಷ್ಪಗಳನ್ನು, ಸಂಗೀತದ ಪುಷ್ಪವನ್ನು ಅರ್ಪಿಸಿದ್ದೇವೆ. ಮ್ಯೂಸಿಕ್ ಈಸ್ ಅ ವೆಹಿಕಲ್ ಥ್ರೂ ವಿಚ್ ಹೈಯೆಸ್ಟ್ ಸೆಂಟಿಮೆಂಟ್ಸ್ ಆಫ್ ಹ್ಯೂಮನ್ ಹಾರ್ಟ್ ಫೈಂಡ್ ಎಕ್ಸ್ಪ್ರೆಷನ್. ಅದಕ್ಕಿಂತ ಬೇರೆ ಹಾದಿ ಇಲ್ಲ. ಮನುಷ್ಯನ ಅತ್ಯಂತ ಶ್ರೇಷ್ಠ ಮಧುರವಾದ ಭಾವನೆಗಳು ಬರೋದು ಸಂಗೀತದಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ದಾಸರು ಕುಣಿದ್ರು, ಗೆಜ್ಜೆ ಕಟ್ಕೊಂಡು ಕುಣಿದ್ರು, ಹಾಡಿದರು. ಯಾವ ಮಾತು ಬುದ್ಧಿಯಿಂದ ಆಗೋದಿಲ್ವೋ ಅದು ಹೃದಯದಿಂದ ಆಗ್ತದೆ. ನಮ್ಮ ಮನಸ್ಸು ಯಾವಾಗಲೂ ತಾವು ಗಮನಿಸಿರಬೇಕು, ಬುದ್ಧಿ ಸೋಲುತ್ತೆ, ಬುದ್ಧಿಗೆ ಶ್ರಮ ಆಗ್ತದೆ. ಒಂದು ಕೆಲಸ ಮಾಡ್ತಾ ಹೋಗಿ ಅರ್ಧ ಗಂಟೆ ಅದು ತಲೆ ಬೇಜಾರಾಯ್ತಪ್ಪ, ತಲೆ ಬಿಸಿ ಆಯಿತು ಅಂತೀವಿ. ಆದರೆ ಮನಸ್ಸಿಗೊಪ್ಪು ಮಾತು ಕೇಳಿದಾಗ ಎಂದೂ ಸುಸ್ತಾಗಲ್ಲ, ಹೃದಯಕ್ಕೆ ಎಂದೂ ಸುಸ್ತಾಗಲ್ಲ, ಬುದ್ಧಿಗೆ ಸುಸ್ತಾಗ್ತದೆ. ಅದಕ್ಕೆ ದಾಸರು ಕಂಡುಕೊಂಡರು, ಮನಸ್ಸನ್ನು ಮುಟ್ಟಬೇಕಾದ್ರೆ ಸಂಗೀತದ ಮಾಧ್ಯಮ ಒಳ್ಳೆಯದು ಅಂತ ಹೇಳಿ. ಹಾಗೆ ದಾಸವಾಣಿಯನ್ನು ಸೃಷ್ಟಿ ಮಾಡಿದರು. ಅಂಥ ಅವಕಾಶ ನಮಗೆ ಸಿಕ್ಕಿದೆ. ಅದೇ ಅವ್ವೇ ಲಕುಮಿ ರಮಣ ಅವನಿಗೆ ಅರ್ಪಿಸಿದ್ದೇವೆ. ಒಂದು ದಳಸಿ ತುಳಸಿ ಬಿಂದು ಗಂಗೋದಕವನ್ನು ಕೊಟ್ಟಂಥ ಭಗವಂತ ತಮ್ಮೆಲ್ಲರ ಮನೆಗೂ ಹುಲ್ಲು ತರಲಿ, ಹುಲ್ಲು ಅಂತರಲಿ ಪ್ರಾರ್ಥಿಸಿ ಮಾತು ಮುಗಿಸ್ತೀನಿ.